ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ವಿಶೇಷವಾದ ದಿನ, ಎಲ್ಲರಿಗೂ ಗೊತ್ತು, ಫಾದರ್ಸ್ ಡೇ, ತಂದೆಯಂದಿರ ದಿನ ಅಂತೇಳಿ ಇವತ್ತು ನಾವು ಈ ಲೋಕವೆಲ್ಲ ಆಚರಿಸ್ಕೊಳ್ತಾ ಇದೆ. ಸೊ ನಮಗೂ ಕೂಡ ಶಾರೀರಿಕವಾಗಿರುವಂತಹ ತಂದೆಯೂ ಇದ್ದಾರೆ, ಆತ್ಮಿಕವಾಗಿರುವಂತಹ ತಂದೆಯೂ ಇದ್ದಾರೆ. ನಮ್ಮ ತಂದೆಗೆ ಇಷ್ಟು ಜನ ಕೂತಿದ್ದೀರಾ, ಎಷ್ಟೋ ಜನಕ್ಕೆ ನಿಮಗೆ ತಂದೆ ಇಲ್ಲದೆ ಇರ್ಬೋದು, ಆದರೆ ನಮ್ಮೆಲ್ಲರಿಗೆ ಯಾರೊಬ್ಬರಿದ್ದಾರೆ, ಪರಲೋಕದ ದೇವರೇ ಇದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ಸಂತೈಸುವಂತ, ನಮ್ಮ ಶಾರೀರಿಕವಾಗಿ ಪ್ರೀತಿಸುವಂತ ತಂದೆಗಿಂತಲೂ ಹೆಚ್ಚಾಗಿ ಪ್ರೀತಿಸುವಂತ ಯಾರಿದ್ದಾರೆ? ದೇವರಿದ್ದಾರೆ. ಹಲ್ಲೆಲೂಯಾ. ನನ್ನ ಒರಿಜಿನಲ್ ತಂದೆ ಅವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ಸಾಂಗ್ ಆಡಿದ್ವಿ, ನಾ ತಂದೆ ನೀವೇ, ನಾ ಕೈ ಕೊಡೋದು ನೀವೇ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಫಾದರ್ಸ್ ಡೇ ಆಗಿರೋದ್ರಿಂದ ತಂದೆಯ ಲಕ್ಷಣಗಳನ್ನ, ಅಂದ್ರೆ ಯೇಸು ಕ್ರಿಸ್ತನು ನಮ್ಗೆ ತಂದೆಯಾಗಿದ್ದರು, ಆತನಲ್ಲಿರುವಂತ ತಂದೆಯ ಪಾತ್ರ ಏನು, ಹೇಗೆ ಅವರು ನಮ್ಗೆ ತಂದೆಯಾಗಿದ್ರು, ಹೇಗೆ ಮಾದರಿಯನ್ನ ತೋರಿಸಿದ್ರು, ಹಾಗೆ ಭೂಮಿಯಲ್ಲಿರುವಂತ ತಂದೆಗಳ ಪಾತ್ರ ಏನು, ಮಕ್ಕಳನ್ನು ಪೋಷಿಸುವಾಗ ತಂದೆಯ ಪಾತ್ರ ಏನು ಎಂಬುದಾಗಿ ಇವತ್ತಿನ ವಚನವೆಲ್ಲ ನೋಡ್ಕೊಳ್ಳೋಣ ಪ್ರಿಯರೇ. ಮೊದಲನಾಗಿ ಫಾದರ್, ಒಂದೊಂದು ಲೆಟರ್ ಆಗಿ ನಾವು ಹೇಳ್ತಾ ಹೋಗ್ತೇನೆ. ಲೆಟರ್ ಮೂಲಕ ಫಾದರ್, FATHER, 6 ಲೆಟರ್ಸ್ ಗಳಿರ್ತವೆ, FATHER ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ಫಾದರ್, F ಸ್ಟ್ಯಾಂಡ್ ಫಾರ್ ಫರ್ಗಿವ್. ಹಲ್ಲೆಲೂಯಾ. ಕ್ಷಮಿಸುವಂತ ದೇವರಾಗಿದ್ದಾನೆ. ನಮ್ಮ ದೇವರು ಕ್ಷಮಿಸುವಂತ ದೇವರಾಗಿದ್ದಾನೆ. ಮೊದಲದಾಗಿ F ಸ್ಟ್ಯಾಂಡ್ಸ್ ಫಾರ್ ಫರ್ಗಿವ್ನೆಸ್. ನಮ್ಮ ದೇವರು ಕ್ಷಮಿಸುವಂತ ದೇವರಾಗಿದ್ದಾನೆ. ನಾವು ಎಷ್ಟೇ ಪಾಪ ಮಾಡಿದ್ರೂ ಕೂಡ, ಪಾಪ ಮಾಡಿ ಆತನಿಂದ ದೂರ ಹೋದ್ರೂ ಕೂಡ ನಮ್ಮನ್ನು ಆತನು ಕ್ಷಮಿಸುವಂತ ದೇವರಾಗಿದ್ದಾನೆ. ನಮ್ಮನ್ನು ಹತ್ತಿರ ತೆಗೆದುಕೊಳ್ಳುವಂತ ದೇವರಾಗಿದ್ದಾನೆ. ನಮ್ಮನ್ನು ಮತ್ತೆ ಅಪ್ಪಿಕೊಳ್ಳುವಂತ ದೇವರಾಗಿದ್ದಾನೆ. ನಿನ್ನ ಎಷ್ಟೇ ಪಾಪ ಮಾಡಿದ್ರೂ ಕೂಡ ತನ್ನ ರಕ್ತ ಏನ್ ಮಾಡ್ತದಂತ, ನಮ್ಮ ಎಲ್ಲ ಸಕಲ ಪಾಪಗಳನ್ನ ನಿವಾರಣೆ ಮಾಡ್ತದೆ ಅಂತೆ. ಹಲ್ಲೆಲೂಯಾ. ಇವತ್ತು ಅಂತ ದೇವರು ನಮ್ಮ ಸಂಗಡ ಇದ್ದಾನೆ ಪ್ರಿಯರೇ. ಆತನು ಕ್ಷಮಿಸುವಂತ ದೇವರಾಗಿದ್ದಾನೆ, ಹತ್ತಿರ ತಗೊಳ್ಳುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಒಂದು ದೊಡ್ಡ ಗುಣ, 7 ಸಪ್ತವಾಕ್ಯಗಳಲ್ಲಿ, ಸಪ್ತನುಡಿಗಳಲ್ಲಿ ನೋಡಿದ್ರೆ ಮೊದಲನಾಗೆ ಹೇಳಿದ್ರು ಯೇಸು ಕ್ರಿಸ್ತನು ಕ್ಷಮಿಸು ಎಂಬುದಾಗಿ. ಕ್ಷಮಿಸುವಂತ ಮಾತನ್ನು ಅವರು ಶಿಲುಬೆಯಲ್ಲಿ ಇದ್ದಾಗಲೂ ಕೂಡ ಮಾತಾಡಿದ್ರು. ಯಾಕಂದ್ರೆ ಅವ್ರು ಏನ್ ಮಾಡ್ತಿದಾರೋ ಅವ್ರಿಗೆ ಗೊತ್ತಿಲ್ಲ, ಅವರು ಪಾಪದಲ್ಲಿ ಅವ್ರಿಗೆ ಅರಿಯದಂತೆ ಅವ್ರು ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರನ್ನು ಕ್ಷಮಿಸು ಎಂಬುದಾಗಿ ಅವರೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸು ತಂದೆಯಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಗುಣ ಏನಂದ್ರೆ ಕ್ಷಮಿಸಿ ಮಕ್ಕಳನ್ನ ಹತ್ತಿರ ಕರೆದುಕೊಳ್ಳುವುದು. ನನ್ನ ತಂದೆ ಕೂಡ, ದೇವರು ಕೂಡ ಅದೇ ತರ ಮಾಡಿದ್ರು. ಈಗ ಎಷ್ಟೋ ಜನರು ಮಕ್ಕಳು ತಪ್ಪು ಮಾಡಿದ್ರೆ ನೋಡ್ರಿ, ಕ್ಷಮಿಸಿ ಹತ್ತಿರ ಕರ್ಕೊಳ್ತಾರೆ. ಯಾರೇ ತಂದೆ ಆಗಿರ್ಲಿ, ಭೌತಿಕ ಪ್ರಪಂಚದಲ್ಲಿ ಇರುವಂತಹ ತಂದೆಗಳು ತಾವು ಮಕ್ಕಳ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವರನ್ನ ಬಿಟ್ಟು ಬಿಡುವುದಿಲ್ಲ, ಅವರನ್ನು ಕ್ಷಮಿಸಿ ಮತ್ತೆ ಹತ್ತಿರಕ್ಕೆ ಕರೆದುಕೊಳ್ತಾರೆ. ಅದೇ ರೀತಿಯಾಗಿ ಇವತ್ತು ಎಷ್ಟೋ ನಾವು ಪಾಪಗಳಿಂದ ಆತನಿಂದ ದೂರ ಹೋದಾಗ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಮತ್ತೆ ಹತ್ತಿರಕ್ಕೆ ಕರೆದುಕೊಳ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ 1 ಯೋಹಾನ 4:7 ನೋಡ್ಕೊಳ್ರಿ. ಅಲ್ಲಿ ಪ್ರೀತಿ ಸ್ವರೂಪನಾಗಿರುವಂತ ದೇವರು ನಮ್ಮ ಪಾಪ ನಿವಾರಣೆ ಅರ್ಥಕ್ಕೋಸ್ಕರ ತಂದೆಯಾದ ದೇವರು ಏನ್ ಮಾಡ್ತಾರೆ, ತನ್ನ ಮುದ್ದಾದ ಮಗನನ್ನೇ ಕಳಿಸ್ತಾರಂತೆ. ತನ್ನ ಮುದ್ದಾದ ಮಗನನ್ನು ಕಳಿಸೋದ್ರ ಮೂಲಕ ನನಗೋಸ್ಕರ ನಿಮಗೋಸ್ಕರ ಆತನು ಬಲಿಯಾಗಿ ನಮ್ಮೆಲ್ಲ ಪಾಪಗಳನ್ನು ಆತನು ಹೊತ್ತಿಕೊಂಡು ಒಂದೇ ಸಲ ಶಿಲುಬೆಯಲ್ಲಿ ಮರಣ ಹೊಂದಿ ಸೈತಾನನ ತಲೆಯನ್ನು ಜಯಿಸ್ತಾರೆ ಪ್ರಿಯರೇ. ಆ ರಕ್ತದಿಂದ ನಮಗೆ ಬಿಡುಗಡೆ ಉಂಟು, ಆ ರಕ್ತದಿಂದ ನಮಗೆ ಸೌಖ್ಯ ಉಂಟು, ಆ ರಕ್ತದಿಂದ ನಮಗೆ ನೀತೀಕರಣ ಉಂಟು ಪ್ರಿಯರೇ. ಆ ರಕ್ತದಿಂದ ದೇವರನ್ನ, ನಮ್ಮನ್ನ ಒಂದು ಗಟ್ಟಿಯಾದ ಸಂಬಂಧವನ್ನಾಗಿ ಮಾಡ್ತಾರೆ. ಅಂತ ದೇವರು ನನ್ನ ದೇವರು, ನಾವು ಆರಾಧಿಸುವಂತ ದೇವರು ಅಂತ ದೇವರಾಗಿದ್ದಾರೆ. ಕ್ಷಮಿಸುವಂತ ದೇವರು ಆತನಲ್ಲಿ ಇದೆ ನೋಡ್ರಿ. ಹಾಗೆ ತಪ್ಪಿ ಹೋದ ಕುಮಾರ ನೋಡ್ರು, ತನ್ನೆಲ್ಲ ತಂದೆಯ ಆಸ್ತಿಯನ್ನ ತೆಗೆದುಕೊಂಡು ನನ್ಗೆ ಇದೇನು ಬೇಡ ಅಂತೇಳಿ ತಂದೆಯನ್ನ ಬಿಟ್ಟು ಹೋಗ್ತಾರೆ. ತಂದೆನ ಬಿಟ್ಟು ಹೋಗಿರುವಂತ ಪರಿಸ್ಥಿತಿ ಏನಾಯ್ತು ಅವ್ರಿಗೆ, ಮತ್ತೆ ಎಲ್ಲ ಕಳ್ಕೊಂಡ. ತನ್ನ ಏನೇನೆಲ್ಲ ಆಸ್ತಿ ಮಾಡಿದನೋ ಎಲ್ಲ ಆಸ್ತಿಯನ್ನ ಕಳೆದುಕೊಂಡು ಮತ್ತೆ ವಾಪಸ್ ಆಗಿ ಖಾಲಿಯಾಗಿ ಬರ್ತಾನೆ, ಖಾಲಿ ಕೈಯಿಂದ ಬರ್ತಾನೆ. ಅವಾಗ ತನ್ನ ತಂದೆ ನೆನಪಾಗ್ತಾನೆ ಅವನಿಗೆ, ತಪ್ಪಿ ಹೋದ ಕುಮಾರನಿಗೆ. ಓ, ನನ್ನ ತಂದೆ ಬಳಿ ಇಷ್ಟೆಲ್ಲ ಹಾಡುಗಳಿದ್ದಾವೆ, ನಾನು ಯಾಕೆ ಈ ತರ ದೂರ ಹೋಗ್ಬೇಕು ಅನ್ನೋದಾಗಿ ಮತ್ತೆ ಅವನಿಗೆ ಏನಂದ್ರೆ ಬುದ್ಧಿ ಬಂತು ಅಂತಾಗಿ ನೋಡ್ತೇವೆ ವಚನದಲ್ಲಿ. ವಾಕ್ಯ ಓದಿದ್ರೆ ಬುದ್ಧಿ ಬಂದು ಅವನು ತಿರ್ಗಾ ಎಲ್ಲಿ ತಂದೆ ಬಳಿಗೆ ಬರ್ತಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ನೋಡ್ರಿ, ಬುದ್ಧಿ
ಬರೋದಿಲ್ಲ. ಬಂದು ಆ ಮಗನನ್ನ ಎಷ್ಟೋ ಬಟ್ಟೆಯಲ್ಲಿ ನೀಟಿಲ್ಲ, ಎಲ್ಲ ಹೊಲಿಸಾಗಿದೆ, ಆದ್ರೂ ಕೂಡ ತಂದೆ ಅದನ್ನೆಲ್ಲ ಹೊಲಿಸ್ಲಿಲ್ಲ. ಮಗನನ್ನ ನೋಡಿದ ತಕ್ಷಣ ಅಪ್ಪಿಕೊಂಡು ಮುತ್ತಿಡ್ತಾನಂತೆ. ವಚನ ಹೇಳ್ತದೆ, ಅಪ್ಪಿಕೊಂಡು ಮುತ್ತಿಡ್ತಾನೆ. ಎಷ್ಟು ಪ್ಯೂರ್ ಲವ್ ನೋಡ್ರಿ ಅದು. ತಂದೆಯ ಪ್ರೀತಿ ಎಂತ ಪ್ರೀತಿ ನೋಡ್ರಿ. ಅದೇ ತರ ನನ್ನನ್ನ ನಿನ್ನನ್ನ ಕೂಡ ದೇವರು ಪ್ರೀತಿಸಿದ್ದಾನೆ. ನಾವು ಎಷ್ಟೇ ಹೊಲಸು ಲೋಕದ ಪಾಪದಲ್ಲಿ ಕೆಸರಿನಲ್ಲಿ ನಾವು ತುಂಬಿಕೊಂಡಿರುವಾಗ ಎಷ್ಟೇ ಹೊಲಸು ನಮ್ಮಲ್ಲಿ ಅಟ್ಟಿಕೊಂಡ್ರು ಕೂಡ ನನಗೆ ನೀನೇ ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ ದೇವರು. ಮತ್ತೆ ಆತನಕ್ಕೆ ಬರಬೇಕು, ನಮ್ಗೆ ಬುದ್ಧಿ ಬರಬೇಕು. ಇವತ್ತಿನಿಂದಲೇ ನಾವು ಲೋಕವನ್ನ ಬಿಟ್ಟು ಯೇಸುವಿನ ಬಳಿಗೆ ಬರಬೇಕು. ಆತನ ಪ್ರೀತಿಯನ್ನ ನಾವು ನೋಡಬೇಕು. ಲೋಕವನ್ನ ಅಂಟಿಕೊಳ್ಳಬಾರದು. ಲೋಕದಲ್ಲಿ ಇದ್ದಾಗ ಕಷ್ಟ ಸಂಕಟಗಳು ಎದುರಾಗ್ತವೆ, ಆದ್ರೆ ನಾವು ಯೇಸುವಿನ ಬಳಿಗೆ ಬಂದಾಗ ಆತನು ಖಂಡಿತವಾಗಿ ತನ್ನ ಪ್ರೀತಿಯನ್ನು ತೋರಿಸಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನ ಅಪ್ಪಿಕೊಳ್ಳುವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ಆತನಲ್ಲಿರುವಂತಹ ಗುಣ ಏನು? ಕ್ಷಮಿಸುವಂತಹ ಗುಣ. ಅದೇ ಎಫ್ಗೆ ಇನ್ನೊಂದು ಪದನೂ ನಾನು ಹೇಳ್ತೇನೆ, ಫೇತ್ಫುಲ್ನೆಸ್ ಎಂಬುದಾಗಿ. ನಂಬಿಗಸ್ತನಾಗಿದ್ದಾನೆ ದೇವರು, ನಂಬಿಗಸ್ತನಾಗಿದ್ದಾರೆ. ಬೈಬಲ್ ಪೂರ್ತಿ ನೀವು ಓದಿದ್ರೆ ಯಾರ್ಯಾರಿಗೆಲ್ಲ ವಾಗ್ದಾನ ಕೊಟ್ಟರು ದೇವರು ಅದನ್ನೆಲ್ಲವನ್ನ ನೆರವೇರಿಸ್ತಾ ಬರ್ತಾ ಇದ್ದಾರೆ. ವಾಗ್ದಾನ ಕೊಟ್ಟಿರುವಂತ ದೇವರು ಅದನ್ನು ನೆರವೇರಿಸುವವರೆಗೂ ಬಿಡೋದೇ ಇಲ್ಲ. ಆಲಸ್ಯ ಆಗ್ಬೋದು, ಆದ್ರೆ ಅಲಕ್ಷ್ಯ ಆಗುವುದಿಲ್ಲ ಪ್ರಿಯರೇ. ಲೇಟ್ ಆಗ್ಬೋದು. ಅಬ್ರಹಾಮನ ಜೀವನದಲ್ಲೂ ನಾವು ನೋಡ್ತೇವೆ, ದೇವರು ವಾಗ್ದಾನವನ್ನ ಕೊಟ್ಟ, ಮಕ್ಕಳು ಕೊಡ್ತೇನೆ ಎಂಬುದಾಗಿ. ಆದ್ರೆ ಲೇಟ್ ಆದ್ರೂ ಕೂಡ ಅದು ತಪ್ಪೋಗ್ಲಿಲ್ಲ. ವಾಗ್ದಾನ ಅನ್ನೋದು ನಾನು ಕೊಟ್ಟಿರುವಂತ ಮಾತು ಅನ್ನೋದು ತಪ್ಪೋಗ್ಲಿಲ್ಲ. ಆಲಸ್ಯ ಆದ್ರೂ ಕೂಡ ಅಲಕ್ಷ್ಯ ಆಗದು. ಹಲ್ಲೆಲೂಯಾ. ಇವತ್ತು ಅದೇ ರೀತಿಯಲ್ಲಿ ವಾಗ್ದಾನವನ್ನು ಕೊಟ್ಟಿರುವಂತಹ ದೇವರು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನಂಬಿಗಸ್ತನಾಗಿ ಕೆಲಸ ಮಾಡ್ತಾನೆ. ವಾಗ್ದಾನವನ್ನು ಕೊಡ್ತಿದ್ದ ವಾಗ್ದಾನದ ಮೇಲೆ ನಂಬಿಕೆ ಇರಬೇಕು ನಮಗೆ ಅಷ್ಟೇ. ಅವತ್ತು ಇಸ್ರಾಯೇಲ್ ಜನರನ್ನು ನೋಡ್ರಿ, ಕಾನಾನ್ ದೇಶವನ್ನು ನಿಮಗೆ ಕೊಡ್ತಾರೆ ಎಂಬುದಾಗಿ ಹೇಳಿ ಕಾನಾನ್ ಹಾಲು ಜೇನು ಹರಿಯುವಂತ ದೇಶವನ್ನು ಕೊಟ್ರು ಆತನಿಗೆ. ತನ್ನ ಎಲ್ಲಾ ಜನರಿಗೆ ಕಾನಾನ್ ದೇಶವನ್ನ ಕೊಟ್ರು ಎಂಬುದಾಗಿ ನಾವು ನೋಡ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ನಾವು ಎಷ್ಟೋ ವಾಕ್ಯವನ್ನ ಓದ್ಕೊಂಡ್ರೆ 2 ತಿಮೋಥಿ ಒಂದ್ಸರಿ ಓದ್ಕೊಳ್ಳಿ. 2 ತಿಮೋಥಿ 2ನೇ ಅಧ್ಯಾಯ 13ನೇ ವಚನ. ನಾವು ಅಪನಂಬಿಗಸ್ತರಾಗಿದ್ದರು ಆತನು ನಂಬಿಗಸ್ತನಾಗಿಯೇ ಇರುವನು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಹಲ್ಲೆಲೂಯಾ. ನಾನು ನಂಬಿಗಸ್ತನು. ನಾವು ನಂಬಿಗಸ್ತ ಅಲ್ಲದಿದ್ರೂ ಕೂಡ ನನ್ನ ದೇವರು ನಂಬಿಗಸ್ತನು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡೋದಿಲ್ಲ. ಒಂದ್ಸರಿ ನೀವು ಮಾತು ಕೊಟ್ರ ಅದನ್ನ ನೆರವೇರಿಸ್ತಾರೆ. ನಾವಾದ್ರೂ ಏನ್ ಮಾಡ್ತೇವೆ, ದೇವರು ಈ ವರ್ಷ ಪ್ರಾರಂಭವಾಗುವಾಗ ಸುಮಾರು ನಾನು ಈ ತರ ಮಾಡ್ತೇನೆ, ಹಿಂಗೆ ಮಾಡ್ತೇನೆ ಎಂಬುದಾಗಿ ಸುಮಾರು ನಾವು ದೇವರೊಟ್ಟಿಗೆ ಮಾತುಗಳನ್ನ ಆಡ್ಕೊಂಡಿರ್ತೇವೆ. ಆದ್ರೆ ಇಯರಲ್ಲಿ ನಾವು ಅದನ್ನ ನೆರವೇರಿಸೋದಿಲ್ಲ. ನಮ್ಮ ಮಾತು ಎಂತದಾಗಿದೆ, ನಾವು ನಂಬಿಗಸ್ತರಲ್ಲ. ಕೊಟ್ಟಿರುವಂತ ಮಾತಕ್ಕೆ ನಾವು ಬದ್ಧರಾಗಿರುವುದಿಲ್ಲ. ಎಷ್ಟೋ ಜನ ನೋಡ್ರಿ ಲೋಕದಲ್ಲಿ ನಾನು ನಿಮ್ಗೆ ಅದು ಮಾಡ್ತೇವೆ, ನಮ್ಮ ಸಭೆಗೂ ಅಷ್ಟೇ ಎಷ್ಟೋ ಜನರು ಇದು ಮಾಡ್ತೇವೆ ಅದು ಮಾಡ್ತೇವೆ ಎಂಬುದಾಗಿ ಹೇಳಿದ್ರು, ಆದ್ರೆ ಮಾಡಲೇ ಇಲ್ಲ. ಯಾವತ್ತಿಗೂ ಲೋಕದ ಜನರ ಮಾತಿನ ಮೇಲೆ ನಂಬಿಕೆ ಇಡಬಾರ್ದು, ದೇವರ ಮಾತಿನ ಮೇಲೆ ನಂಬಿಕೆ ಇರಬೇಕು. ಎಷ್ಟೋ ಜನ ಇವತ್ತು ಲೋಕದ ಮಾತಿಗೆ ಅನುಸರಿಸಿ ಅವ್ರು ಕೊಡ್ತಾರೆ ಎಂಬುದಾಗಿ ಅವರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಓಕೆ, ಅವ್ರು ಕೊಡ್ತಾರೆ ಎಂಬುದಾಗಿ. ಆದ್ರೆ ಏನಾಗ್ತದೆ, ನಿರಾಶೆ ನಮ್ಗೆ ಆಗ್ತದೆ. ಅದಕ್ಕೆ ಬೇರೊಬ್ಬರ ಮಾತಿನ ಮೇಲೆ ನಂಬಿಕೆ ಇರಬಾರ್ದು. ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಒಂದ್ಸಲ ಮಾತು ಕೊಟ್ರೆ ಅದನ್ನ ನೆರವೇರಿಸ್ತಾರೆ. ತಡವಾದ್ರೂ ಕೂಡ ಅದನ್ನ ನೆರವೇರಿಸ್ತಾರೆ. ಹಲ್ಲೆಲೂಯಾ. ಇವತ್ತು ನೋಡ್ರೆ ಎಷ್ಟೋ ಮದುವೆಗಳಲ್ಲಿಯೂ ನಾವು ನೋಡ್ತೇವೆ. ಮದುವೆಗಳಲ್ಲಿ ಏನು ಒಡಂಬಡಿಕೆ ಮಾಡ್ತಾರೆ, ಸುಮಾರು ಜನರ ಮುಂದೆ ಒಡಂಬಡಿಕೆ ಮಾಡ್ತಾರೆ. ಆದ್ರೆ ಆ ಒಡಂಬಡಿಕೆ ತರ ಎಷ್ಟು ಜನರು ಇರ್ತಾ ಇದ್ದಾರೆ. ಇವತ್ತು ಎಷ್ಟೋ ಒಡಂಬಡಿಕೆಗಳು ಮಾಡಿದ್ರು ಕೂಡ ಲೋಕದ ಬೇರೊಬ್ಬರ ಅಕ್ರ ಸಂಬಂಧವನ್ನು
ನಮಗೆ ಸಲಹೆಗಳನ್ನ ಕೊಡ್ತಾರೆ ದೇವರು. ಈ ಮಾರ್ಗದಲ್ಲಿ ನಡಿ, ಈ ತರ ನಡಿ ಎಂಬುದಾಗಿ ನಮ್ಮ ದೇವರು ಸಲಹೆಗಳನ್ನ ಕೊಟ್ಟು ತಾನು ಎಷ್ಟೋ ನೋಡ್ರಿ, ಇವತ್ತು ದೇವರ ಸಲಹೆಗಳನ್ನ ತೆಗೆದುಕೊಳ್ಳೋಕೆ ರೆಡಿ ಇರೋದಿಲ್ಲ. ಆದ್ರೆ ನಮ್ಮ ಸ್ನೇಹಿತರು, ನಮ್ಮ ಯಾರು ಲೋಕದಲ್ಲಿ ಹೇಳಿರ್ತಾರಲ್ಲ, ಅವರ ಸಲಹೆಗಳನ್ನ ಕೊಟ್ಟು ಅವರ ಸಲಹೆಗಳನ್ನ ತೆಗೆದುಕೊಂಡು ಜೀವನದಲ್ಲಿ ಫೇಲ್ ಆಗ್ತೀವಿ. ದೇವರ ಸಲಹೆಯನ್ನ ತೆಗೆದುಕೊಂಡು ಮುಂದೆ ನಡೆದರೆ ಜೀವನದಲ್ಲಿ ಯಾವತ್ತಿಗೂ ಫೇಲ್ ಆಗೋದಿಲ್ಲ. ಯಾವಾಗ ಲೋಕದ ಜನರ ಸಲಹೆಗಳನ್ನ ಕೇಳ್ತೀವಿ, ಜೀವನದಲ್ಲಿ ಫೇಲ್ ಆಗ್ತೀವಿ. ಅದಕ್ಕೆ ಯಾವಾಗ್ಲೂ ಕೂಡ ನಾವು ತಂದೆಯಾದ ದೇವರ ಸಲಹೆಯನ್ನ ನಾವು ಕೇಳಬೇಕು. ತಂದೆ ಕೂಡ ಕುಟುಂಬದಲ್ಲಿ ನೋಡ್ರಿ, ತಂದೆ ಕೂಡ ಹೇಳ್ತಾನೆ ಮಕ್ಕಳ ಯಶಸ್ವಿಗೆ, ಮಕ್ಕಳ ಒಂದು ಅಭಿವೃದ್ಧಿಗೆ, ಮಕ್ಕಳು ಚೆನ್ನಾಗಿರ್ಬೇಕಂತಾಗಿ ಅನೇಕ ಸಲಹೆಗಳನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ತಂದೆಯಾದ ದೇವರು, ಪರಲೋಕದಲ್ಲಿರುವ ತಂದೆಯಾದ ದೇವರು ಕೂಡ ನಮ್ಗೆ ಸಲಹೆಗಳನ್ನ ನೀಡುತ್ತಾರೆ. ಆ ಸಲಹೆದ ಹಾಗೆ ನಾವು ನಡೆಯಬೇಕು. ಯಾವ ತರ ಸಲಹೆಗಳನ್ನ ಯಾವುದ್ರ ಮೂಲಕ ಕೊಡ್ತಾರೆ? ಪಾಸ್ಟರ್ಸ್ಗಳ ಮೂಲಕ ಕೊಡ್ತಾರೆ. ಪ್ರತಿಯೊಂದು ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಏನೇ ಆಗಿದ್ರು ಕೂಡ ಪಾಸ್ಟರ್ಸ್ಗಳಿಗೆ ತಿಳಿಸ್ಬೇಕು. ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಲಹೆಗಳನ್ನ ನಿಮ್ಗೆ ಹೇಳ್ತಾರೆ, ಸಲಹೆಗಳನ್ನ ಹೇಳ್ತಾರೆ. ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ನಡೆದ್ರೆ ಎಷ್ಟೋ ಒಳ್ಳೆ ಅದ್ಭುತಗಳನ್ನ, ಆಶೀರ್ವಾದಗಳನ್ನ ಕಾಣ್ತೀರಿ ನೀವು. ಸಲಹೆಗಳನ್ನ ಹೇಳುವಂತ ದೇವರು ಎರಡನೇದಾಗಿ. ಮೂರನೇದಾಗಿ ನೋಡಿದ್ರೆ ಟಿ ಅನ್ನೋದು ಥಾಟ್, ಅಂದ್ರೆ ಒಳ್ಳೆ ಆಲೋಚನೆಗಳು ಎಂಬುದಾಗಿ ನೋಡ್ತೇವೆ. ಆಲೋಚನೆಗಳನ್ನ ಕೊಡ್ತಾರೆ. ತಂದೆ ನೋಡ್ರಿ, ಒಳ್ಳೆ ಒಳ್ಳೆ ಆಲೋಚನೆಗಳನ್ನ ಮಕ್ಕಳಿಗೂ ಕೊಡ್ತಾರೆ. ಎಜುಕೇಶನ್ ಮುಗಿದ ನಂತರ ಈ ತರ ಮಾಡು, ಈ ಒಂದು ಎಜುಕೇಶನ್ ಅನ್ನ ಚೂಸ್ ಮಾಡ್ಕೊ, ಇದರಿಂದಾಗಿ ನೀನ್ ಚೆನ್ನಾಗಾಗ್ತಿ ಎಂಬುದಾಗಿ ಒಳ್ಳೆ ಆಲೋಚನೆಗಳನ್ನ ಹೇಳ್ತಾರೆ. ಅದೇ ರೀತಿಯಾಗಿ ನಿನ್ನ ದೇವರು ನಮ್ಮ ಮೇಲೆ ಕೂಡ ಒಳ್ಳೆ ಆಲೋಚನೆಗಳನ್ನ ಇಟ್ಟಿದ್ದಾರೆ, ಒಳ್ಳೆ ಆಲೋಚನೆಗಳನ್ನ ಇಟ್ಟಿದ್ದಾರೆ. ಆತನು ನಮ್ಮ ಜಗತ್ತೋತ್ಪತ್ತಿಗಿಂತ ಮುಂಚಿತವಾಗಿ ನಮ್ಮ ಮೇಲೆ, ಪ್ರತಿಯೊಬ್ಬರ ಮೇಲೆ ಒಂದೊಂದು ಪ್ಲಾನ್ ಅನ್ನ ಇಟ್ಟಿದ್ದಾರೆ ಪ್ರಿಯರೇ. ಆ ಪ್ಲಾನ್ಗಳು ಹಿತಕರವಾಗಿರುವಂತಹ ಪ್ಲಾನ್ಗಳು, ಅಹಿತಕರವಾಗಿರುವಂತಹ ಪ್ಲಾನ್ಗಳಲ್ಲ, ಆಲೋಚನೆಗಳಲ್ಲ. ಅಲ್ಲಿ ಹೋಗ್ಕೊಳ್ರಿ ನೀವು. ಎರಡನೆಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ, ಎರಡನೆಯ 29:11. ನಿರೀಕ್ಷೆಯಿಂದಲೇ ಎದ್ದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹಲ್ಲೆಲೂಯಾ. ನಮ್ಮ ಮೇಲೆ, ನಿನ್ನ ಮೇಲೆ ದೇವರು ಅಹಿತವಾಗಿರುವಂತ ಯೋಚನೆಗಳನ್ನು ಇಟ್ಟಿಲ್ಲ. ಯಾವ ತರ ಇಟ್ಟಿದ್ದಾರೆ ಅಂದ್ರೆ ಹಿತವಾಗಿರುವಂತ ಯೋಚನೆಗಳನ್ನೇ ಇಟ್ಟಿದ್ದಾರೆ ಅಂತ. ಹಲ್ಲೆಲೂಯಾ. ಆಲೋಚನೆಗಳನ್ನ ಹೇಳುವಂತ ದೇವರು, ಆಲೋಚನೆಗಳನ್ನ ಕೊಡುವಂತ ದೇವರು ನನ್ನ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿ ದೇವರು ನಮಗೆ ಉತ್ತಮವಾದ ಆಲೋಚನೆಗಳನ್ನು ನೀಡಿ ನಮಗೆ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡ್ತಾರೆ. ಒಳ್ಳೆ ಆಲೋಚನೆಗಳನ್ನ ಹೇಳುವಂತ ದೇವರಾಗಿದ್ದಾರೆ. ಅದೇ ರೀತಿಯಾಗಿ ಟಿ ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ಟೀಚರ್ ಎಂಬುದಾಗಿ. ಟೀಚರ್, ಬೋಧಕ, ಬೋಧಿಸ್ತಾರೆ. ಏನು? ಒಳ್ಳೆ ಮಾರ್ಗದಲ್ಲಿ ನಾವು ಬೈಬಲ್ ಎಲ್ಲ ನೋಡಿದ್ರೆ ಎಷ್ಟೋ ಬೋಧನೆಗಳನ್ನ ಯೇಸು ಕ್ರಿಸ್ತನು ನೀಡ್ತಾ ಇದ್ರು, ಎಷ್ಟೋ ಬೋಧನೆಗಳನ್ನ ನೀಡ್ತಾ ಇದ್ರು. ಅದರ ಪ್ರಕಾರ ನಮ್ಮ ಜೀವನ ಅನ್ನೋದನ್ನ ನಾವು ಕಟ್ಕೊಳ್ಬೇಕು. ಒಳ್ಳೆಯವಾಗಿರುವಂತ ಬೋಧನೆಯನ್ನೇ ದೇವರು ನಮಗೆ ಹೇಳಿದ್ದಾರೆ. ಬೋಧನೆಗೆ ನಾವು ತಕ್ಕವಾಗಿ, ಭದ್ರವಾಗಿ ನಾವು ನಡೆದುಕೊಳ್ಬೇಕು. ಮೊದಲನೇದಾಗಿ ಆಯ್ತು ಫರ್ಗಿವ್, ಆಮೇಲೆ ಫೇತ್ಫುಲ್ನೆಸ್. ನೆಕ್ಸ್ಟ್ ಹೇಳಿದ್ವಿ ಅಡ್ವೈಸ್, ಸಲಹೆ, ಮತ್ತು ಟಿ ನೋಡಿದ್ವಿ ಥಾಟ್ ಮತ್ತೆ ಟೀಚರ್ ಎಂಬುದಾಗಿ. ನಾಲ್ಕನೇದು ನೋಡಿದ್ರೆ ಎಚ್ ಅಂತ ಬಂದ್ರೆ ಹೆಡ್ ಅಂದ್ರೆ ಏನು? ನಾಯಕ. ಹೆಡ್ ಅಂದ್ರೆ ತಲೆ ಅಲ್ಲ ಇಲ್ಲಿ ಅರ್ಥ. ಹೆಡ್ ಅಂದ್ರೆ ನಾಯಕ. ನಮ್ಮ ತಂದೆಯು ನೋಡ್ರಿ ಮನೆಗೆ ನಾಯಕನಾಗಿರ್ತಾರೆ. ಮನೆಗೆ ನಾಯಕ ಯಾರು? ತಂದೆ. ಒಂದು ಒಳ್ಳೆ ಪಿಲ್ಲರ್, ಫ್ಯಾಮಿಲಿಗೆ ಪಿಲ್ಲರ್ ಅಂದ್ರೆ ತಂದೆ ಆಗಿರ್ತಾರೆ. ಅದೇ ತರ ನಮ್ಮ ಜೀವನದಲ್ಲಿಯೂ, ನಿಮ್ಮ ಜೀವನದಲ್ಲಿಯೂ ಉತ್ತಮವಾದ ನಾಯಕ ಯಾರು ಅಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೇ ಉತ್ತಮವಾದ ನಾಯಕ. ಆ ನಾಯಕನು ಹೇಳಿದ ಪ್ರಕಾರವಾಗಿ ನಾವು ನಡೆಯಬೇಕು. ಮೋಶೆಯನ್ನ ಇಸ್ರಾಯೇಲ್ ಜನರಿಗೆ ನಾಯಕನಾಗಿ ನೇಮಿಸಿದ್ರು. ಒಳ್ಳೆ ಆಲೋಚನೆಗಳನ್ನ ಆ ನಾಯಕನ ಮೂಲಕ ಪಡೆದುಕೊಂಡು ಆ ಜನರನ್ನ ಸಾರಿಸಿದ್ರು. ಆ ಜನರನ್ನ ಕಾನಾನ್ ದೇಶಕ್ಕೆ ನಡೆಸ್ತಾ ಹೋಗ್ತಾರೆ. ಹಲ್ಲೆಲೂಯಾ. ದೇವರಿಂದ ಹೊಂದಿಕೊಂಡು ಜನರಿಗೆ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ
ವಿಷಯದಲ್ಲಿಯೂ ಮಾದರಿಯನ್ನು ತೋರಿಸ್ತಾ ಇದ್ದಾರೆ. ತಾಯಿಯನ್ನು ಹೇಗೆ ನೋಡ್ಕೊಳ್ಬೇಕು, ಪ್ರಾರ್ಥನೆ ವಿಷಯದಲ್ಲಿ ಹೇಗೆ ಇರಬೇಕು, 3 ಗಂಟೆಗೆ ಎದ್ದು ಪ್ರಾರ್ಥನೆ, ಅರ್ಲಿ ಮಾರ್ನಿಂಗ್ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತ ಮಾಡ್ತಾ ಇದ್ರು. ಇದನ್ನೆಲ್ಲ ಏನು ಎಕ್ಸಾಂಪ್ಲಿಫೈರ್ ಅಂದ್ರೆ ಆತನು ಮಾದರಿಯನ್ನ ನಮ್ಗೆ ತೋರಿಸ್ತಾ ಹೋಗಿದ್ದಾನೆ. ಮಾದರಿಯ ಹಾಗೆ ನಾವು ಇರಬೇಕು. ತಂದೆ ಇವತ್ತು ಎಷ್ಟೋ ಜನರು ತಂದೆ ನೋಡ್ರಿ, ತಂದೆ ಏನ್ ಮಾಡ್ತಾರೋ ಮಕ್ಕಳು ಕೂಡ ಅದೇ ಮಾಡ್ತಾರೆ. ಅದಕ್ಕೆ ಸೂಕ್ಷ್ಮವಾಗಿ ಮಕ್ಕಳ ಮುಂದೆ ನಡೀಬೇಕು, ಸೂಕ್ಷ್ಮವಾಗಿ ಮಕ್ಕಳ ಜೊತೆ ಇರಬೇಕು. ಪ್ರತಿಯೊಂದು ವಿಷಯ ಕೂಡ ಮಕ್ಕಳಿಗೆ ಅರ್ಥ ಆಗ್ತದೆ. ಪ್ರತಿಯೊಂದು ವಿಷಯ ಮಕ್ಕಳು 6ನೇ ವಯಸ್ಸಿನಲ್ಲಿ 7ನೇ ವಯಸ್ಸಿನಲ್ಲಿಯೇ ನೀವು ಯೋಚನೆ ಮಾಡುವಂತ, ನೀವು ಮಾತಾಡುವಂತ ಪ್ರತಿಯೊಂದನ್ನು ಅವರು ಅನುಸರಿಸ್ತಾರೆ, ನಡೀತಾರೆ, ಅವ್ರಿಗೆ ಅರ್ಥ ಆಗ್ತದೆ. ಅದಕ್ಕೆ ಮಕ್ಕಳ ಮುಂದೆ ಮಾದರಿಯಾಗಿರ್ಬೇಕು. ತಂದೆಗಳಾಗಿರುವಂತಹ ನೀವುಗಳು, ತಂದೆಗಳಾಗಿರುವಂತಹ ನಾವು ಏನ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಮಾದರಿಯನ್ನು ತೋರಿಸ್ಬೇಕು. ಮಕ್ಕಳ ಮುಂದೆ ಅರ್ಚಾಟದು ಕಿರ್ಚಾಟದು ಮಾಡಬಾರ್ದು. ಏನ್ ಮಾಡ್ತಾರೆ, ಹೊಲಸು ಮಾತುಗಳನ್ನ ಆಡ್ಬಾರ್ದು. ಹೊಲಸು ಮಾತು ಕೇಳಿಸ್ಕೊಂಡ್ಬಿಟ್ಟು ಅದನ್ನ ಮತ್ತೆ ಅವರು ಮಾತಾಡ್ತಾರೆ. ಎರಡೆರಡು ತಪ್ಪುಗಳನ್ನು ನೀವು ಮಾಡ್ದಂಗ ಆಗ್ತದೆ. ಆ ತರ ಮಾಡಿದ್ರೆ ಫಸ್ಟ್ ನೀವು ಮಕ್ಕಳ ಮುಂದೆ ಮಾತಾಡೋದೇ, ಗಟ್ಟಿಯಾಗಿ ಮಾತಾಡೋದೇ, ಬೈಗಳಿಂದ ಮಾತಾಡೋದೇ ಒಂದು ತಪ್ಪಾದ್ರೆ ಅದು ಕೇಳಿಸ್ಕೊಂಡಿರುವಂತ ಮಗನು ಕೇಳಿಸ್ಕೊಂಡ್ರೆ ಅದು 2 ತಪ್ಪಾಗ್ತದೆ. ಯಾಕೆ 2 ತಪ್ಪಾಗ್ತದೆ? ಮಗನ್ ಕೂಡ ಅದನ್ನ ಫಾಲೋ ಮಾಡಿದ್ರೆ ಅದು 2 ತಪ್ಪಾಗ್ತದೆ. ಹೌದು. ಅದಕ್ಕೆ ಮಕ್ಕಳ ಮುಂದೆ ನಾವು ಮಾದರಿಯಾಗಿ ಎಚ್ಚರಿಕೆಯಿಂದ ಇರಬೇಕು. ಆತನು ನಮಗೆ ತೋರಿಸಿದಂತೆ ನಾವು ಆತನ ಮಾರ್ಗದಲ್ಲಿ ನಡೆಯುವಂತವರಾಗಿರ್ಬೇಕು. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ ಹಾಲ್ ರೆಬಿಕ್ ಅಂತ ಹೇಳಿ ಕರೀತಾ ಹೋಗ್ತೇವೆ. ಅಂದ್ರೆ ಗದರಿಸುವಂತ ದೇವರು. ತಂದೆಯ ಒಂದು ಕ್ಯಾರೆಕ್ಟರ್ ನೋಡಿದ್ರೆ ಮಕ್ಕಳು ಏನಾದ್ರೂ ತಪ್ಪು ಮಾಡಿದ್ರೆ ಗದರಿಸಿ ನಡೆಸ್ತಾರೆ, ಅವ್ರಿಗೆ ಶಿಕ್ಷೆ ಕೊಟ್ಟು ನಡೆಸ್ತಾರೆ. ಅದೇ ರೀತಿಯಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿಯೂ ಕೂಡ ಗದರಿಸಿ ಮುಂದೆ ನಡೆಸ್ತಾನೆ ನಮ್ಮನ್ನ. ಹಲ್ಲೆಲೂಯಾ. ತಂದೆ ನೋಡ್ರಿ, ನಾವ್ ಏನಾದ್ರೂ ತಪ್ಪು ಮಾಡಿದ್ರೆ ಬೆತ್ತ ಹಿಡಿದು ಬೆತ್ತದ ಮೂಲಕ ಗದರಿಸ್ತಾರೆ ಅಥವಾ ಶಿಕ್ಷೆಯನ್ನ ನೀಡ್ತಾರೆ. ಅದೇ ರೀತಿಯಾಗಿ ದೇವರು ಕೂಡ, ದೇವರು ಬೆತ್ತ ಹಿಡಿತಾನ? ಇಲ್ಲ. ಹೆಂಗೆ ಶಿಕ್ಷೆ ಮಾಡ್ತಾನೆ ದೇವರು? ಪರಿಸ್ಥಿತಿಗಳ ಮೂಲಕ ಶಿಕ್ಷೆ ಮಾಡ್ತಾನೆ, ಸಮಸ್ಯೆಗಳ ಮೂಲಕ ಶಿಕ್ಷೆ ಮಾಡ್ತಾನೆ. ನೀನ್ ಸರಿ ಇಲ್ಲ, ಇದನ್ನ ನಿನ್ ಜೀವನಕ್ಕೆ ತಂದ್ರೆ ನೀನ್ ಸರಿಗೆ ಆಗ್ತಿದ್ದೆ ಎಂಬುದಾಗಿ ಪರಿಸ್ಥಿತಿಗಳ ಮೇಲೆ ನೀನನ್ನ ಹೊಡಿತಾನೆ. ಸಭೆಗೆ ಹೋಗು, ನೀನು ಸಭೆಗೆ ಹೋಗಿಲ್ಲಂದ್ರೆ ನಿನ್ ಪರಿಸ್ಥಿತಿಗಳ ಮೇಲೆ, ಸಮಸ್ಯೆಗಳಿಂದ ನೀನ್ ಒಟ್ಟಿಗೆ ಮಾತಾಡಿ ನೀನ್ ಸಭೆಗೆ ಮತ್ತೆ ಹೋಗು ಎಂಬುದಾಗಿ ಮತ್ತೆ ಕಳಿಸ್ತಾನೆ, ಸರಿಪಡಿಸ್ತಾನೆ ದೇವರು. ಹಲ್ಲೆಲೂಯಾ. ಪರಿಸ್ಥಿತಿಗಳ ಮೇಲೆ ಜೊತೆ ನಮ್ಮನ್ನ ಸರಿಪಡಿಸಿ ನಡೆಸುವಂತ ದೇವರಾಗಿದ್ದಾನೆ. ತಂದೆ ಯಾವ ತರ ನಮ್ಗೆ ಏಟ್ ಕೊಡ್ತಾನೋ ಅದೇ ರೀತಿ ಪರಿಸ್ಥಿತಿಗಳ ಮೂಲಕ ಏಟ್ ಕೊಡ್ತಾನೆ ನಮ್ಮ ದೇವರು ಕೂಡ. ಗದರಿಸುವಂತ ದೇವರಾಗಿದ್ದಾನೆ. ಜ್ಞಾನೋಕ್ತಿ 3ನೇ ಅಧ್ಯಾಯ 12ನೇ ವಚನ ಓದ್ಕೊಳ್ಳಿ ಒಂದ್ಸರಿ. ಜ್ಞಾನೋಕ್ತಿ 3ನೇ ಅಧ್ಯಾಯ 12ನೇ ವಚನ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವರನ್ನೇ ಗದರಿಸುತ್ತಾನೆ. ಹಲ್ಲೆಲೂಯಾ. ನನ್ನ ನಿನ್ನ ಜೀವನದಲ್ಲಿ ಗದರಿಕೆ ಅನ್ನೋದು ಬಂದ್ರೆ ನನ್ನ ಮೇಲೆ ದೇವರ ಲವ್ ತುಂಬಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಸಮಸ್ಯೆಗಳು ಜಾಸ್ತಿ ಬಂತಂದ್ರೆ ನನ್ನನ್ನ ದೇವರು ಸೃಷ್ಟಿಸ್ತಿದ್ದಾನೆ, ನನ್ನ ಮೇಲೆ ಲವ್ ತುಂಬಾ ಇದೆ, ದೇವರಿಗೆ ಪ್ರೀತಿ ತುಂಬಾ ಇದೆ ಎಂಬುದಾಗಿ ಅರ್ಥ ಮಾಡ್ಕೋಬೇಕು. ವಾಕ್ಯ ಹೇಳ್ತದೆ, ಯಾರ ಮೇಲೆ ಜಾಸ್ತಿ ಪ್ರೀತಿ ಇದೆಯೋ ಅವರನ್ನೇ ಗದರಿಸ್ತಾರೆ. ಯಾಕಂದ್ರೆ ಸರಿದಾರಿಯಲ್ಲಿ ಅವರು ನಡಿಬೇಕೆಂಬುದಾಗಿ ಗದರಿಸ್ತಾರೆ. ಸೊ ಈಗ ಮಕ್ಕಳಿಗೆ ತಂದೆ ಗದರಿಸಿದ್ರೆ ಏನಂತ ಅರ್ಥ ಮಾಡ್ಕೊಳ್ತಾರೆ? ನನ್ನ ತಂದೆ ಹಿಂಗೆಲ್ಲ ಗದರಿಸ್ತಾರೆ, ಅವ್ರಿಗೆ ಅದರ ಅರ್ಥ ಆಗಲ್ಲ. ಅವ್ರಿಗೆ ಆ ಪ್ರೀತಿ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ನಿನ್ನ ದೇವರು ಕೂಡ ಪ್ರತಿಯೊಂದು ಸಮಸ್ಯೆಗಳ ಮೂಲಕ, ಸೇವಕರ ಮೂಲಕ ಗದರಿಸ್ತಾರೆ, ಎಚ್ಚರಿಸ್ತಾರೆ. ಅದ್ರ ಮೂಲಕ ನಾವು ನೆಟ್ಟಗಾಗ್ಬೇಕು, ಸರಿ ಆಗ್ಬೇಕು ಎಂಬುದಾಗಿ ನಮ್ಮ ದೇವರು ನಮ್ಮನ್ನು ಕೂಡ ಗದರಿಸ್ತಾನೆ, ಶಿಕ್ಷೆಯನ್ನ ಕೊಡ್ತಾನೆ. ಈಗ ಮೊದಲನೇ ನೋಡಿದ್ವಿ ನಾವು ತಪ್ಪಿ ಹೋದ ಕುಮಾರನ ಬಗ್ಗೆ. ತಪ್ಪಿ ಹೋದ ಕುಮಾರನು ತನ್ನೆಲ್ಲ ಏನೋ ಆಸ್ತಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಹೋಗಿ ಆತನನ್ನ ಮತ್ತೆ ಹೆಂಗೆ ಕಳಿಸ್ತಾರೆ ದೇವರು? ಸಮಸ್ಯೆಗಳ ಮೂಲಕ ಎಲ್ಲ ಕಳೆದುಕೊಂಡ ನಂತರ ಬುದ್ಧಿ ಬಂದು ಮತ್ತೆ ತಿರ್ಗಾ ಬಂದ. ಸಮಸ್ಯೆಗಳ ಮೂಲಕ ಪಾಠ ಕಲಿಸ್ತಾರೆ. ಸಮಸ್ಯೆಗಳ ಮೂಲಕ ಅಲ್ಲಿ ತಪ್ಪಿ ಹೋದ ಕುಮಾರನಿಗೆ ಪೆಟ್ಟು ಕೊಟ್ಟು ಮತ್ತೆ ಇಲ್ಲಕ್ಕೆ ಕಳಿಸ್ತಾರೆ ತಂದೆಗಳಿಗೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ದೇವರು ಶಿಕ್ಷಿಸುವಂತ ದೇವರಾಗಿದ್ದಾನೆ. ಸಮಸ್ಯೆಗಳು ಬಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಓಕೆ ನಾನು ಸರಿ ದಾರಿಯಲ್ಲಿ ನಡೀತಾ ಇಲ್ವೋ ಏನು. ಫಸ್ಟ್ ನಮ್ಮ ಮೈಂಡಲ್ಲೇ ಬರೋದು ಅದೇ ಬರ್ಬೇಕು. ಇವಾಗ ನಾವು ಎಷ್ಟೋ ಆತ್ಮಿಕ ಜೀವಿತದಲ್ಲಿ ಸಾಕ್ತಿರುವಾಗ ಸಮಸ್ಯೆ
ಬೆತ್ತ ಇಡೋದಿಲ್ಲ, ಶಿಕ್ತೆ ಯಾರು ಕೈಯಲ್ಲಿ ಇಡೋದಿಲ್ಲ, ಅವ್ರ ಮಗನಿಗೆ ಶತ್ರು ಆಗಿರ್ತಾರೆ. ಇವತ್ತು ಎಷ್ಟೋ ಫಾದರ್ಸ್ಗಳು ನೋಡಿ, ತಂದೆಯಂದ್ರು ಮಕ್ಕಳು ದೊಡ್ಡವರಾಗಿದ್ದಾರೆ, ಮಕ್ಕಳ ಮೇಲೆ ಕೈ ಮಾಡೋದು ಬೇಡ. ಇವತ್ತು ಕಾನೂನುಗಳು ಕೂಡ ಅಲ್ಲದೆ ಬಂದಿದೆ, ಶಾಲೆಯಲ್ಲಿ ಮಕ್ಕಳನ್ನ ಹೊಡಿಬಾರದು ಅಂತ ಹೇಳಿ ಬಂದಿದೆ. ಹೊಡೆದ್ರೆ ಹಿರಿಯ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ನೋಡ್ರಿ, ಅವರು ಅಷ್ಟು ಜಾಣ ಆಗೋದಕ್ಕೆ ಕಾರಣ ಏನು? ಅವರ ಮೇಸ್ಟ್ರುಗಳು ಅಷ್ಟು ಚೆನ್ನಾಗಿ ಹೊಡಿತಿದ್ರು, ಅವ್ರಿಗೆ ಅಷ್ಟು ಚೆನ್ನಾಗಿ ಅವರನ್ನ ತಿದ್ದುತ್ತಾ ಇದ್ರು, ಶಿಕ್ಷೆಯನ್ನು ಕೊಡ್ತಾ ಇದ್ರು. ಅದಕ್ಕೆ ಅವರು ಅಷ್ಟು ಒಳ್ಳೆ ಬುದ್ಧಿಯಲ್ಲಿದ್ದಾರೆ. ಇವಾಗ ನಾವ್ ಯಾಕೆ ಆ ತರ ಇಲ್ಲ? ನಮ್ಮ ಪೇರೆಂಟ್ಸ್ಗಳಾಗ್ಲಿ, ನಮ್ಮ ಗುರುಗಳಾಗ್ಲಿ ಹೊಡಿತಾ ಇಲ್ಲ, ನಮ್ಗೆ ಹೊಡಿತಾ ಇಲ್ಲ. ಅದನ್ನ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ನಾವು ಹೆಂಗೆಂಗೋ ನಮ್ಗೆ ಬಂದಂಗೆ ನಾವು ನಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ಒಳ್ಳೆ ತಂದೆ ಆಗಿರುವಂತವನು ತನ್ನ ಮಕ್ಕಳನ್ನ ಶಿಕ್ಷಿಸ್ತಾನೆ, ಗದರಿಸ್ತಾನೆ. ಕೆಲವೊಬ್ರು ನೋಡ್ರಿ, ಗದರಿಸಿದ್ರೆ ಕೇಳ್ಬಿಡ್ತಾರೆ, ಒಬ್ಬೊಬ್ರು ಸಾಫ್ಟ್ ಆಗಿರ್ತಾರೆ, ಗದರಿಸಿದ ತಕ್ಷಣ ಸರಿಪಡಿಸ್ಕೊಳ್ತಾರೆ. ಒಬ್ಬೊಬ್ರು ಗದರಿಸಿದ್ರೆ ಕೇಳೋದು ಅವರಿಗೆ ಆಗ್ಲೇಬೇಕು, ಬೆತ್ತವನ್ನೇ ಹಿಡಿಬೇಕು ಅವರಿಗೆ ಅಂತವರಿಗೆ. ಸೊ ಅದಕ್ಕೆ ಬೆತ್ತವನ್ನು ಹಿಡಿದಾಗ ಅವ್ರಿಗೆ ಜ್ಞಾನ ಉಂಟಾಗ್ತದೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಪ್ರಿಯರೇ, ಮಕ್ಕಳಿಗೆ ಹೇಗೆ ಕೊಡ್ತಿರೋ ಏನಿಲ್ಲ, ಆದ್ರೆ ವಾಕ್ಯವನ್ನ, ದೇವರ ವಾಕ್ಯವನ್ನ ಕೊಟ್ಟು ನಡೆಸ್ತಾರೆ. ಇವತ್ತು ಎಷ್ಟೋ ಜನರು ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ. ಶಿಕ್ಷೆ ಅಂದ್ರೆ ಶಿಕ್ಷಿಸ್ತಿಲ್ಲ, ತಂದೆಗಳು ಮಕ್ಕಳನ್ನ ಶಿಕ್ಷಿಸ್ತಿಲ್ಲ. ಅದಕ್ಕೋಸ್ಕರ ಮಕ್ಕಳುಗಳು ಬೇರೆ ದಾರಿಯನ್ನೇ ಹಿಡಿತಾ ಇದ್ದಾರೆ. ಎಷ್ಟೋ ತಂದೆಯರು ಈ ಲೋಕದಲ್ಲಿ ನೋಡ್ರಿ, ಎಷ್ಟೋ ತಂದೆಯರು ತಮ್ಮ ಜಾಬ್ಗಳಲ್ಲೇ ನಿರತರಾಗಿರ್ತಾರೆ. ತಾಯಿ ಒಂದ್ ಜಾಬ್, ತಂದೆ ಒಂದ್ ಜಾಬ್ ಮಾಡ್ತಾರೆ, ಮಕ್ಕಳನ್ನ ಕೇರೇ ಮಾಡೋದಿಲ್ಲ, ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಮಕ್ಕಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದೇ ಇಲ್ಲ. ನಾವು ಮಕ್ಕಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು. ಸ್ಪೆಂಡ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್ಸ್ ಅಂತ ಸಮಯವನ್ನ ಕಳಿಬೇಕು, ಮಕ್ಕಳ ಜೊತೆ ಸಮಯವನ್ನ ಕಳಿಬೇಕು. ಯಾವಾಗ ನೋಡಿದ್ರು ಅಸಕ್ತ ಮಕ್ಕಳಿಂದ ಯಾವಾಗ್ಲೂ ಬೈತಾ ಇದ್ರೆ ಅವ್ರು ಏನು ಅಂತ ಅರ್ಥ ಮಾಡ್ಕೊಳ್ತಾರೆ. ನನ್ನ ತಂದೆಗೆ ಯಾವಾಗಲೂ ಪ್ರೀತಿನೇ ಇಲ್ಲ ನನ್ನ ಮೇಲೆ ಅನ್ನೋದಾಗಿ ಲೋಕದ ಪ್ರೀತಿಗೆ ಮಾರಿ ಹೋಗ್ತಾರೆ. ಎಷ್ಟೋ ಜೀವಿತಗಳು ಆ ತರನೇ ತಯಾರಾಗಿತ್ತು. ತಂದೆ ತಾಯಿಗಳಾಗಿರುವಂತ ಅವರು ಮಕ್ಕಳಿಗೆ ಸಮಯವನ್ನ ಕೊಡ್ಬೇಕು. ಸಮಯವನ್ನ ಕೊಟ್ಟು ಏನಾಗ್ತಿದೆ, ಸರಿಯಾಗಿ ನಡೀತಾ ಇದೆಯಾ, ಎಜುಕೇಶನ್ ಏನಾದ್ರೂ ತೊಂದರೆ ಇದೆಯಾ, ಮಕ್ಕಳ ಜೊತೆ ನಗ್ನತಾ ಇರ್ಬೇಕು. ಸಮಯವನ್ನ ಮಕ್ಕಳ ಜೊತೆ ಕಳೆದ್ರೆ ತಂದೆ ತಾಯಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂಬುದಾಗಿ ಲೋಕದ ಪ್ರೀತಿಗೆ ಮಾರು ಹೋಗೋದಿಲ್ಲ. ಲೋಕದಲ್ಲಿ ಪ್ರೀತಿ, ತಂದೆ ತಾಯಿಗಳ ಪ್ರೀತಿ ಇಲ್ಲ ಅಂತಂದ್ರೆ ಲೋಕದಲ್ಲಿ ಯಾರೋ ಬಂದು ಐ ಲವ್ ಯು, ನಿನ್ನನ್ನು ಚೆಂದ ಪ್ರೀತಿಸ್ತಾನೆ, ಅಷ್ಟು ಪ್ರೀತಿಸ್ತಾನೆ, ಇಷ್ಟು ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ಆ ಪ್ರೀತಿಗೆ ಮಾರು ಹೋಗ್ಬಿಡ್ತಾರೆ ಜನ. ಇವತ್ತು ಲೋಕದಲ್ಲಿ ಯವನಸ್ಥರು ಮಾಡ್ತಿರೋದು ಅದೇ. ತಂದೆ ತಾಯಿಗಳ ಪ್ರೀತಿಗಾಗಿ ಲೋಕದ ಪ್ರೀತಿಯನ್ನ ಹುಡ್ಕೊಳ್ತಿದ್ದಾರೆ. ತಂದೆ ತಾಯಿಗಳ ನಟ್ಟಿಗೆ ಇರಬೇಕು. ಲೋಕದ ಪ್ರೀತಿ ಹಿಡಿದ್ರೆ ಅಲ್ಲಿ ತಂದೆಯಾಗಿರುವವರು ಫೇಲ್ ಆದಂತ ಅರ್ಥ. ತಂದೆಯ ಪಾತ್ರವನ್ನು ಪೋಷಿಸುವಂತವರು ಫೇಲ್ ಆದ್ರು. ಮಕ್ಕಳು ಸರಿ ಇಲ್ಲ ಅಂದ್ರೆ ಮಕ್ಕಳಿಗೆ ಒಂದು ವಾಕ್ಯವನ್ನ ಕೊಡಿ. ವಾಕ್ಯವನ್ನ ಅರ್ಥ ಮಾಡ್ಕೊಂಡಿರುವಂತ ನಾವು ಕ್ರೈಸ್ತರು ವಾಕ್ಯವನ್ನ ಕೊಡಿ ಮಕ್ಕಳಿಗೆ. ಭಯಭಕ್ತಿಯಲ್ಲೇ ನಡೆಸಿರಿ. ಭಯಭಕ್ತಿಯಲ್ಲಿ ವಾಕ್ಯವನ್ನು ಅವರಿಗೆ ಕೊಟ್ರೆ ಈ ವಾಕ್ಯನೇ ಅವರನ್ನ ತಿದ್ದುತ್ತದೆ, ತಿಳ್ತದೆ. ಏನು ನಿಮ್ಮ ಆಸ್ತಿ ಬೇಡ, ಏನು ಬೇಡ, ಒಂದು ವಾಕ್ಯವನ್ನ ಕೊಡ್ರಿ, ಒಂದು ಬೈಬಲ್ ಅನ್ನ ಕೊಡ್ರಿ ಮಕ್ಕಳಿಗೆ. ಸಭೆಯಲ್ಲಿ ನಡೆಸಿರಿ, ಸಭೆಯಲ್ಲಿ ಕೆಲಸ ಮಾಡುವಂತೆ ಅವರಿಗೆ ಪ್ರೋತ್ಸಾಹ ಮಾಡ್ರಿ, ಸಭೆಗೆ ಕಳಿಸ್ರಿ, ಫ್ರೀ ಟೈಮ್ ಅಲ್ಲಿ ಸಭೆಗೆ ಕಳಿಸ್ರಿ, ಅವರನ್ನ ಭಕ್ತಿಯಲ್ಲಿ ಅಭಿವೃದ್ಧಿ ಪಡಿಸಿರಿ. ದೇವರು ಅವರೊಟ್ಟಿಗೆ ಮಾತಾಡಿ ಅವರನ್ನ ಸರಿದಾರಿಯಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಮಕ್ಕಳು ಕೇಳುವಂತ ಯಾವುದನ್ನು ಕೂಡ ಅವ್ರಿಗೆ ಬೇಕಾದ ದೇವ್ರ ನಮ್ಗೆ ಇದು ಬೇಕು ಅಂದ್ರೆ ತಕ್ಷಣ ಕೊಡಬಾರ್ದು. ಫಸ್ಟ್ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳ್ಬೇಕು. ನನ್ನ ತಂದೆ ಕೂಡ ಹಾಗೆ ಕಲಿಸಿದ್ರು. ಫಸ್ಟ್ ಏನಾದ್ರು ಬೇಕು ಅಂದ್ರೆ ಪ್ರೇಯರ್ ಮಾಡು ಎಂಬುದಾಗಿ, ಪ್ರಾರ್ಥನೆ ಮಾಡು, ಆಮೇಲೆ ಸಿಗ್ತದೆ ಎಂಬುದಾಗಿ. ಅವ್ರು ಕೇಳಿರೋದೆಲ್ಲ ಪ್ರತಿಯೊಂದು ಕೊಡ್ಬಾರ್ದು. ಅವಶ್ಯಕವಾಗಿರುವಂತದ್ದನ್ನ ಕೊಡ್ಬೇಕು. ನಮ್ಮ ತಂದೆಯಾದ ದೇವರು ಕೂಡ ಅದನ್ನೇ ಮಾಡ್ತಾನೆ. ನಾವು ಕೇಳುವುದೆಲ್ಲ ಯಾಕೆ ಇವತ್ತು ನಮ್ಗೆ ಸಿಗ್ತಾ ಇಲ್ಲ, ನಿನ್ನ ಜೀವನದಲ್ಲಿ ಅದು ಅವಶ್ಯಕತೆ ಇಲ್ಲ. ಅವಸರವಾಗಿದ್ದು ಏನು ಅದನ್ನೇ ಕೊಡ್ತಾನೆ. ಫಸ್ಟ್ ಆತನ ಅವಶ್ಯಕತೆಗಳನ್ನ ನೋಡ್ತಾನೆ. ನನಗೆ ದೇವರು ಏನ್ ಬೇಕು ಎಂಬುದಾಗಿ ನಮ್ಗಿಂತ ಮುಂಚೆ ಯಾರಿಗೆ ಗೊತ್ತಾನೆ? ತಂದೆ ದೇವರಿಗೆ ಗೊತ್ತು. ನಮ್ಮನ್ನ ಸೃಷ್ಟಿಸಿದ ದೇವರು ಅನಾದಿ ಕಾಲದಲ್ಲಿ ನಮ್ಮ ಮೇಲೆ ಪ್ರಾಗಿಟ್ಟಿದ್ದೀರಂದ್ರೆ ನಮ್ಗೆ ಏನ್ ಬೇಕೆಂಬುದಾಗಿ ಕೂಡ ಅವ್ರಿಗೆ ಗೊತ್ತಿರಲ್ಲ.
ಪರಲೋಕದಲ್ಲಿರುವ ನನ್ನ ತಂದೆಗೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ಮೊದಲನೇ ವಚನದಲ್ಲೇ ತಂದೆಯನ್ನು ಘನಪಡಿಸುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ತನ್ನ ತಂದೆಯನ್ನ ಘನಪಡಿಸುವಂತಹ ರೀತಿಯಲ್ಲಿ ಮೊದಲನೇ ಪ್ರಾರ್ಥನೆಯಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಪ್ರಾರ್ಥನೆಯನ್ನ ಪ್ರಾರಂಭಿಸುವಾಗ ತಂದೆಯನ್ನ ಗೌರವಿಸುವುದರ ಮೂಲಕ ನಾವು ಪ್ರಾರಂಭ ಮಾಡಬೇಕು. ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಮಸ್ಯೆಗಳೆಲ್ಲ ಹೇಳ್ಕೊಂಡು ಹೋಗ್ತಿರ್ತೀವಿ ಅಲ್ಲ. ನಮ್ಮ ದೇವರನ್ನ ಗೌರವಿಸಬೇಕು, ದೇವರನ್ನ ಸನ್ಮಾನಿಸಬೇಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಯೇಸು ಕ್ರಿಸ್ತನ ಹಾಗೆ ಹೇಳಿದ್ದು ಪ್ರಾರ್ಥನೆಯಲ್ಲಿ ದೇವರನ್ನ ಫಸ್ಟ್ ಗೌರವಿಸಿದ್ದು, ದೇವರನ್ನ ಗೌರವಿಸಿ ನೆಕ್ಸ್ಟ್ ಎಲ್ಲ ಏನೇನೆಲ್ಲ ಇದೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಫಸ್ಟ್ ನಮ್ಮ ದೇವರ ತಂದೆಯಾಗಿರುವಂತಹ ದೇವರನ್ನ ಸನ್ಮಾನಿಸಬೇಕು. ಮಕ್ಕಳಾಗಿರುವಂತಹ ನಾವುಗಳು ಏನ್ ಮಾಡ್ಬೇಕು? ಫಸ್ಟ್ ತಂದೆಯನ್ನ ತಂದೆ ತಾಯಿಯನ್ನ ಸನ್ಮಾನಿಸಬೇಕೆಂಬುದಾಗಿ ದಶಾಜ್ಞೆಗಳಲ್ಲಿ ಹೇಳ್ತದೆ ಏನಂದಾಗಿ ತಂದೆ ತಾಯಿಯನ್ನು ಸನ್ಮಾನಿಸಿದರೆ ಬಹುಕಾಲ ಬಾಳುವೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ದಶಾಜ್ಞೆಗಳನ್ನು ಒಂದ್ಸಲ ನೋಡಿದ್ರೆ ಅಲ್ಲಿ ಈ ತರ ಮಾಡ್ಬೇಕು, ಕಮಾಂಡೇ ಇರ್ತದೆ, ಆಜ್ಞೆ ಇರ್ತದೆ. ಆದ್ರೆ ಈ ವಚನ ಬಂದಾಗ ತಂದೆ ತಾಯಿಯನ್ನು ಸನ್ಮಾನಿಸುವಂತ ಬಂದಾಗ ಅಲ್ಲಿ ಕಮಾಂಡು ಇದೆ, ಪ್ರಾಮಿಸು ಇದೆ. ಪ್ರಾಮಿಸ್ ಏನಿದೆ? ಬಹುಕಾಲ ಬಾಳುವೆ. ಯಾವಾಗ? ನೀವು ತಂದೆ ತಾಯಿಯನ್ನ ಸನ್ಮಾನಿಸಿದಾಗ. ತಂದೆ ತಾಯಿಯನ್ನ ನಾವು ಕೂಡ ನನ್ನ ತಂದೆಯಾಗಿರುವಂತಹ ದೇವರನ್ನ ಸನ್ಮಾನಿಸಬೇಕು, ಗೌರವಿಸಬೇಕು, ನಮ್ಮ ಕ್ರಿಯೆಗಳ ಮೂಲಕ ಗೌರವಿಸಬೇಕು. ಆತನನ್ನ ಆರಾಧಿಸಿದ್ರೆ ನಾವು ಹೆಂಗೆ ಪ್ರಾಮಿಸ್ ಹೇಳಿದ್ರಲ್ಲ, ಬಹುಕಾಲ ಬರುತ್ತೀವಿ ಅಂತೆ. ಬಹುಕಾಲ ದೀರ್ಘಾಯುಷ್ಯವನ್ನು ಕೊಟ್ಟು ನಮ್ಮನ್ನ ನಡೆಸ್ತಾರೆ. ತಂದೆಯಾಗಿರುವಂತ ನಾವು ಮಕ್ಕಳು ಏನು? ಮಕ್ಕಳಾಗಿರುವಂತ ನಾವು ತಂದೆಯನ್ನೇ, ನಮ್ಮ ಕಣ್ಣಿಗೆ ಕಾಣುವಂತ ತಂದೆಯನ್ನೇ ಸನ್ಮಾನಿಸದೆ ಹೋದ್ರೆ ಕಾಣದೇ ಇರುವಂತ ತಂದೆಯನ್ನ ಯಾವ ತರ ಸನ್ಮಾನಿಸ್ತೇವೆ? ಮೊದಲದಾಗಿ ನಮ್ಮ ತಂದೆಯನ್ನ ಸನ್ಮಾನಿಸುವುದನ್ನ ಕಲಿಬೇಕು. ಕಲಿಬೇಕು. ಅವರು ಮಾತ್ರ ತಂದೆಯಾಗಿರುವಂತಹ ಯೇಸು ಕ್ರಿಸ್ತನನ್ನ ಸನ್ಮಾನಿಸುವುದಕ್ಕೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟುವರೆಗೂ ನಾವು ನೋಡಿದ್ವಿ ತಂದೆಯ ಲಕ್ಷಣ. ಈಗ ಮಕ್ಕಳಾಗಿರುವಂತಹ ನಾವು ಏನ್ ಮಾಡಬೇಕು? ತಂದೆ ಹೋಗಿ ಇಷ್ಟೆಲ್ಲ ನಮ್ಗೆ ಮಾಡಿದ್ರು, ಮಕ್ಕಳಾಗಿರುವಂತಹ ನಾವು ತಂದೆ ಬಯಸ್ತಾ ಇರೋದೇನು, ತಂದೆ ಅಪೇಕ್ಷೆ ಪಡ್ತಾ ಇರೋದೇನು, ಮಕ್ಕಳಿಂದ ತಂದೆ ಕೇಳ್ತಾ ಇರೋದೇನು ನಮ್ಗೂ ಗೊತ್ತಾಗಬೇಕು. ವಾಕ್ಯದ ಮೂಲಕನೇ ಪರೀಕ್ಷಿಸೋಣ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12ರಿಂದ 14. ಆದ್ದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲಿ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ. ಆಲೋಚಿಸಿರಿ. ಉನ್ನತವಾದ ಆಕಾಶ ಮಂಡಲವು ಮತ್ತು ಭೂಮಿಯು ಅದರಲ್ಲಿರುವ ಎಲ್ಲವೂ ನಿಮ್ಮ ದೇವರಾದ ಯೆಹೋವನದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಆಕಾಶ ಉನ್ನತವಾಗಿರುವಂತ ಆಕಾಶ ಮಂಡಲ, ಭೂಮಿಯು ಎಲ್ಲವೂ ಕೂಡ ದೇವರದೇ. ಆದ್ರೂ ದೇವರು ನಮ್ಮಿಂದ ಏನ್ ಕೇಳ್ತಾ ಇದ್ದಾನೆ? ಮೊದಲದಾಗಿ ಭಕ್ತಿಯುಳ್ಳವರಾಗಿರ್ಬೇಕು. ಆತನನ್ನ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ನಾವು ಭಕ್ತಿಯನ್ನು ಹೊಂದಬೇಕು. ದೇವರ ಮೇಲೆ ಭಯ ಅನ್ನೋದು ನಮ್ಗೆ ಇರಬೇಕು. ಮೊದಲದಾಗಿ ಅವರು ಕೇಳ್ತಾ ಇದ್ದಾರೆ ಭಕ್ತಿಯುಳ್ಳವರಾಗಿರ್ಬೇಕು ಎಂಬುದಾಗಿ. ಎರಡನೇ ವಿಷಯ ನೋಡಿದ್ರೆ, ಎಲ್ಲ ವಿಷಯದಲ್ಲಿ ಆತನು ಹೇಳುವಂತ ಮಾರ್ಗದಲ್ಲೇ ನಡೆಯಬೇಕು ಎಂಬುದಾಗಿ. ನಾವು ಎಷ್ಟೋ ಸ್ವಲ್ಪ ಹಾಡಾಡ್ತೇವೆ, ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಲ್ಲಿ ಮಾತ್ರ ನಡೆಯುವೆ. ಎಷ್ಟೋ ಸಲ ದೇವರು ಹೇಳೋದನ್ನ ಕೇಳೋದೇ ಇಲ್ಲ. ನಾವು ನಂಬಿಕಸ್ಥರಲ್ಲ. ಇವಾಗ ಎಷ್ಟೋ ಒಬ್ಬರು ಹೇಳ್ತಾ ಇದ್ರು, ಕ್ರೈಸ್ತರು ಸುಳ್ಳು ಆಡೋದಿಲ್ಲಂತೆ, ಸುಳ್ಳು ಹೇಳೋದಿಲ್ಲಂತೆ, ಸುಳ್ಳು ಆಡ್ತಾರೆ ಅಂತೆ, ಸುಳ್ಳನ್ನ ಆಡ್ತಾರೆ ಅಂತೆ, ಸುಳ್ಳು ಹೇಳಲ್ಲ, ಸುಳ್ಳನ್ನ ಆಡ್ತಾರೆ. ನೀ ಹೇಳುವುದನ್ನೇ ಮಾಡುವೆ. ದೇವರು ಏನ್ ಹೇಳ್ತಿದ್ದಾರೆ? ಭಕ್ತಿ ಭಯದಲ್ಲಿ ಇರಬೇಕು.
ಮಾಡ್ಕೊಳ್ರಿ ಅಂತ. ಎಷ್ಟು ಹಿಂಗೆ ಆಗ್ತಿದೆ, ಕ್ರೈಸ್ತರು ಸುಳ್ಳು ಹೇಳೋದಿಲ್ಲ, ಸುಳ್ಳು ಆಡ್ತಾರೆ ಎಂಬುದನ್ನು. ನಿಜ, ಅದು ನಿಜ, ಅದನ್ನ ಒಪ್ಕೊಳ್ಬೇಕು. ನಾವು ಏನ್ ಮಾಡ್ಬೇಕು, ಹೇಳುವಂತ ಪ್ರತಿಯೊಂದು ಎಲ್ಲಾ ವಿಷಯಗಳಲ್ಲಿ ಆತನು ಹೇಳುವ, ಆತನು ಮಾರ್ಗದಲ್ಲೇ ಹೇಳುವ ಮಾರ್ಗದಲ್ಲೇ ನಡೆಯಬೇಕೆಂಬುದಾಗಿ. ಎರಡನೇದಾಗಿ ಕೇಳ್ತಾ ಇದ್ದಾರೆ, ಮೊದಲನೇದಾಗಿ ಕೇಳ್ತಾ ಇದ್ದಾರೆ ಭಕ್ತಿ ಭಯದಲ್ಲಿ ಚೆನ್ನಾಗಿರ್ಬೇಕೆಂಬುದಾಗಿ. ಎರಡನೇ ವಿಷಯದಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಾವು ನಡೆಯಬೇಕೆಂಬುದಾಗಿ. ಮೂರನೇದಾಗಿ ನೋಡಿದ್ರೆ ಆತನನ್ನು ಪ್ರೀತಿಸಬೇಕು. ಯಾವ ತರ ಪ್ರೀತಿಸಬೇಕು? ಸಂಪೂರ್ಣವಾದ ಹೃದಯದಿಂದ ಮನಸ್ಸಿನಿಂದಲೂ ಆತನನ್ನ ಸೇವಿಸಬೇಕು ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ನಮಗೆ ದೇವರು ಎಷ್ಟು ಪ್ರೀತಿ ತೋರಿಸಿದನೋ ನಾವು ಅಷ್ಟು ಪ್ರೀತಿ ನಮ್ಮ ದೇವರಿಗೆ ನಾವು ಕೇರೆ ಮಾಡಲ್ಲ. ಕೆಲವೊಂದು ಸಮಯದಲ್ಲಿ ಕೇರೆ ಮಾಡೋದಿಲ್ಲ. ನಾವು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಆತನನ್ನ ಪ್ರೀತಿಸಬೇಕು ಎಂಬುದಾಗಿ, ಸೇವಿಸಬೇಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಹೇಳಿದ್ರು ಭಯಭಕ್ತಿಯಲ್ಲಿ ನಡೆಯಬೇಕು. ಎರಡನೇದಾಗಿ ಎಲ್ಲಾ ವಿಷಯದಲ್ಲೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯಬೇಕು. ಮೂರನೇದಾಗಿ ಆತನನ್ನ ಪ್ರೀತಿಸಬೇಕು. ಯಾವ ತರ ಅಂದ್ರೆ ಸಂಪೂರ್ಣವಾದ ಹೃದಯದಿಂದಲೂ ಪ್ರೀತಿಸಬೇಕು ಎಂಬುದಾಗಿ. ನಾಲ್ಕನೇದು ನೋಡಿದ್ರೆ ನಾನು ನಿಮ್ಮ ಮೇಲಿಗಾಗಿ ಬೋಧಿಸಿರುವಂತಹ ಆತನ ಆಜ್ಞೆ ವಿಧಿಯನ್ನು ಅನುಸರಿಸುತ್ತಾ ನಡೆಯಬೇಕು. ಅಂದ್ರೆ ನಮ್ಮ ಒಳ್ಳೆಯದಕ್ಕಾಗಿ ಆತನು ಹೇಳಿರುವಂತಹ ಆಜ್ಞೆ ವಿಧಿಗಳನ್ನ ನಾವು ಕೈಗೊಂಡು ನಡೆಯಬೇಕಾಗಿದೆ. ನಾಲ್ಕನೇದಾಗಿ ಆತನು ಹೇಳಿರುವಂತಹ ಯಾರು ಒಳ್ಳೆಯದಕ್ಕೋಸ್ಕರ, ನಿಮ್ಮ ಒಳ್ಳೆಯದಕ್ಕೋಸ್ಕರನ ಆತನು ಆಜ್ಞೆ ವಿಧಿಗಳನ್ನು ಕೊಟ್ಟಿದ್ದಾನೆ. ಅದನ್ನೆಲ್ಲವನ್ನು ನೆರವೇರಿಸಬೇಕು. ಇಷ್ಟನೇ ಹೊರತು ನಿಮ್ಮಲ್ಲಿ ಇನ್ನೇನ್ ಕೇಳ್ತಾರೆ ದೇವರು. ಇನ್ನೊಂದು ವಚನದಲ್ಲಿ ಕೂಡ ಮೀಕನ ಪ್ರವಾದನೆ ಗ್ರಂಥ ಓದ್ಕೊಳ್ರಿ. ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಮೀಕ 6:8. ಅಲ್ಲಿ ಕೂಡ ದೇವರು ಏನ್ ಕೇಳ್ತಾ ಇದ್ದಾರೆ, ನಮ್ಮಿಂದ ನಿಮ್ಮಿಂದ ಏನನ್ನ ಅಪೇಕ್ಷಿಸ್ತಾರೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಮೀಕನ ಬರೆದಂತ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರತವಾಗಿ ನಡೆದುಕೊಳ್ಳುವುದು ಇಷ್ಟನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಹಲ್ಲೆಲೂಯಾ. ಏನನ್ನು ಅಪೇಕ್ಷಿಸ್ತಾರೆ ಅಂದ್ರೆ, ಮೊದಲನೇದಾಗಿ ನ್ಯಾಯವನ್ನು ಆಚರಿಸಬೇಕು. ಎರಡನೇದಾಗಿ ಕರುಣೆಯಲ್ಲಿ ಆಸಕ್ತನಾಗಿರಬೇಕು. ಮೂರನೇದಾಗಿ ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಬೇಕು ಎಂಬುದಾಗಿ. ಮೊದಲನೇದಾಗಿ ನೋಡ್ರಿ, ನ್ಯಾಯವನ್ನು ಆಚರಿಸಬೇಕು. ಯಾಕಂದ್ರೆ ಆತನು ನ್ಯಾಯಕ್ಕೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಯಾವುದಕ್ಕೂ ಕೊಡೋದಿಲ್ಲ. ಬಡವರನ್ನು ಒಂಥರ, ಶ್ರೀಮಂತರನ್ನು ಒಂಥರ. ಮನೆಗೆ ಇಬ್ರು ಒಂದ್ಸಲ ಬಂದ್ಬಿಟ್ರೆ ನಾವು ಬಡವರನ್ನ ಯಾವ ತರ ನೋಡ್ತೇವೆ, ಶ್ರೀಮಂತರನ್ನ ಯಾವ ತರ ನೋಡ್ತೇವೆ, ನಮ್ದು ಅಲ್ಲೇ ಗೊತ್ತಾಗ್ಬಿಡ್ತದೆ. ಒಬ್ಬರಿಗೆ ಒಂಥರ, ಇನ್ನೊಬ್ರಿಗೆ ಇನ್ನೊಂಥರ ನೋಡ್ಬಾರ್ದು. ಎಲ್ಲ ನ್ಯಾಯವನ್ನ ಆಚರಿಸಬೇಕೆಂಬುದಾಗಿ ನಮ್ಮ ಬೈಬಲ್ ಹೇಳ್ತಾ ಹೋಗ್ತಾರೆ, ನಮ್ಮ ದೇವರು ಹೇಳ್ತಾ ಹೋಗ್ತಾರೆ. ಅನ್ನು ನೋಡಿದ್ರೆ ನಾವು ಧೂಳಿಗಿಂತ ಕಡೆಯವರು, ನಮ್ಮನ್ನು ಯಾಕೆ ತಿಪ್ಪೆಯಿಂದ ಮೇಲೆ ಕೆತ್ತಬೇಕು ದೇವರು. ಯಾಕಂದ್ರೆ ದೇವರು ಆ ತರ ಮಾಡಿದ್ರು. ಯಾರನ್ನು ಕೂಡ ಮೇಲು ಕೇಳು ಅಂತ ನೋಡಿಲ್ಲ, ಎಲ್ಲರನ್ನು ಸಮಾನವಾಗಿ ನೋಡಿದ್ರು. ಸಮಾನವಾಗಿ ನೋಡಿರುವಂತ ದೇವರು ನಮ್ಮಲ್ಲಿ ಕೂಡ ಅಪೇಕ್ಷಿಸುತ್ತಿರುವುದೇನು, ನಾನು ನೀನು ಕೂಡ ನ್ಯಾಯವನ್ನು ಆಚರಿಸಬೇಕು, ಕರುಣೆಯಲ್ಲಿ ಆಸಕ್ತನಾಗಿರ್ಬೇಕು, ಕರುಣೆಯನ್ನು ತೋರಿಸ್ಬೇಕು. ಒಬ್ರು ಯಾರೋ ಒಂದು ನರಳ್ತಾ ಇದಾರ ನೋಡುವ ನಮಗೆ ಹೋಗೋದಲ್ಲ, ಕರುಣೆ ತೋರಿಸಿ ನಮಗೆ ಏನ್ ಸಹಾಯ ಆಗ್ತದೋ ಸಹಾಯವನ್ನ ಮಾಡಬೇಕು ಎಂಬುದಾಗಿ. ಕರುಣೆಯಲ್ಲಿ ಆಸಕ್ತನಾಗಿರ್ಬೇಕು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಬೇಕು ಅನ್ನೋದಾಗಿ. ನಮ್ರತೆಯನ್ನು ತಗ್ಗಿಸಿಕೊಳ್ಳುವಂತ ಸ್ವಭಾವ, ದೀನತೆಯ ಸ್ವಭಾವ ನಮ್ಮಲ್ಲಿರಬೇಕು. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳೋರಾಗಿರ್ಬೇಕು. ಹಲ್ಲೆಲೂಯಾ. ತಗ್ಗಿಸಿಕೊಂಡು ನಡೀಬೇಕು. ಇಷ್ಟನೇ ಹೊರತು ನಮ್ಮ ದೇವರು ನಮ್ಮಿಂದ, ಮಕ್ಕಳಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. ತಾನು ಮಾಡಿದ್ದು ಸುಮಾರು ಮಾಡಿದ್ದಾರೆ, ನಮ್ಮಿಂದ ನಿಲ್ತಿರೋದು ಸ್ವಲ್ಪ. ಅದನ್ನು ಕೂಡ ಮಾಡದೇ ಇದ್ರೆ ನಾವು ಮಕ್ಕಳಾಗಿ ಫೇಲ್ ಆಗ್ಬಿಡ್ತೇವೆ. ಮಕ್ಕಳ ಪಾತ್ರವನ್ನ ನಡೆಸುವುದರಲ್ಲಿ ಫೇಲ್ ಆಗ್ತೇವೆ. ಇದನ್ನ ಹೇಳ್ತಾ ಇದ್ದಾರೆ, ನಾವು ಇದನ್ನ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಯಾರು ಮಕ್ಕಳಾಗ್ತಾರೆ ಅಂತಾಗಿ ನೋಡಿದ್ರೆ, ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ. 44ನೇ ವಚನ, 5ನೇ ಅಧ್ಯಾಯ 44ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ
ಪ್ರಾರ್ಥಿಸಿದ್ರು, ಮಾದರಿಯನ್ನು ತೋರಿಸಿದ್ದಾರೆ. ದೇವರು ಅದನ್ನು ಮಾಡ್ತಿದ್ದಾರೆ. ವೈರಿಯನ್ನು ಪ್ರೀತಿಸ್ತಾರೆ, ವೈರಿಯನ್ನು ಪ್ರೀತಿಸಿ ಹಿಂಸೆ ಪಡಿಸೋದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಆ ಒಂದು ಗುಣವನ್ನ ಮಕ್ಕಳಲ್ಲಿ ಕೂಡ ಇರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇದನ್ನ ಮಾಡಿದ್ರೆ ನಾವು ಏನಾಗ್ತೇವೆ, ಆತನಿಗೆ ಮಕ್ಕಳಾಗ್ತೇವೆ. ಇಲ್ಲಾಂದ್ರೆ ಮಕ್ಕಳಾಗಿ ಫೇಲ್ ಅಷ್ಟೇ. ಮಕ್ಕಳಾಗಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಇಷ್ಟೆಲ್ಲ ಓದ್ಕೊಂಡ್ರೆ ಭಯಭಕ್ತಿಯಲ್ಲಿ ಆತನ ಹೇಳುವಂತ ಮಾರ್ಗದಲ್ಲಿ ನಾವು ನಡೆಯಬೇಕು. ಮತ್ತೆ ಪ್ರೀತಿ ಸಂಪೂರ್ಣವಾಗಿ ಪ್ರೀತಿಸಬೇಕು, ಎಲ್ಲಾ ಆಜ್ಞೆಗಳನ್ನ ನೆರವೇರಿಸಬೇಕು, ನ್ಯಾಯವನ್ನು ಆಚರಿಸಬೇಕು, ಕರುಣೆಯಲ್ಲಿ ಆಸಕ್ತನಾಗಿರ್ಬೇಕು, ನಮ್ರವಾಗಿ ನಡ್ಕೊಳ್ಬೇಕು. ಕೊನೆಯದಾಗಿ ನೋಡಿದ್ರೆ ವೈರಿಗಳನ್ನ ಪ್ರೀತಿಸಬೇಕು. ಹಿಂಸೆ ಪಡಿಸಿದ್ರೆ ಅವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವಾಗ ನಾವು ಒಳ್ಳೆ ಮಕ್ಕಳಾಗಿರೋಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ದೇವರು ಕೂಡ ಅನಾಥ ಜನರನ್ನ, ಇಲ್ಲಿ ಎಷ್ಟೋ ಜನ ನೀವು ತಂದೆಗಳಿಲ್ಲ ನಿಮ್ಮ ಜೀವನದಲ್ಲಿ ತಂದೆಯನ್ನ ಕಳ್ಕೊಂಡಿದ್ರೆ ಅಂತವರಿಗೆ ಏನ್ ಹೇಳ್ತಾರೆ ದೇವರು? ಅನಾಥರನ್ನ, ವಿಧವೆಯರನ್ನ ಆದರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪರಲೋಕದಲ್ಲಿರುವ ಭೂಮಿಯಲ್ಲಿರುವಂತ ಯಾರನ್ನು ಕೂಡ ತಂದೆಯನ್ನಾಗಿ ಕರಿಬೇಡ್ರಿ. ಯಾಕಂದ್ರೆ ನನ್ನ ತಂದೆ ಪರಲೋಕದಲ್ಲಿ ನಮ್ಗೊಬ್ಬ ತಂದೆ ಇದ್ದಾನೆ ಎಂಬುದಾಗಿ ವಚನವೇ ಹೇಳ್ತದೆ. ಓದ್ಕೊಳ್ರಿ, ಮತ್ತಾಯ 23ನೇ ಅಧ್ಯಾಯ 9ನೇ ವಚನ ಹೇಳ್ತಿದೆ. ನಾನೇನು ಸ್ವಂತವಾಗಿ ಹೇಳ್ತಾ ಇಲ್ಲ. ಮತ್ತಾಯ 23:9. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ. ಹಲ್ಲೆಲೂಯಾ. ನೋಡ್ರಿ, ಪರಲೋಕದಲ್ಲಿರುವಂತ ನಮ್ಮ ತಂದೆ ನಮ್ಗಿದ್ದಾನೆ. ಇನ್ನು ನಾವು ಭೂಲೋಕದಲ್ಲಿ ಕಳೆದುಕೊಂಡಿರುವಂತ ತಂದೆಯ ಬಗ್ಗೆ ಯೋಚಿಸುವುದು ಬೇಡ. ಈ ತಂದೆ ಭೂಲೋಕದಲ್ಲಿ ನಮ್ಮ ಶಾರೀರಿಕ ತಂದೆ ಏನ್ ಮಾಡಿದನೋ ಅದಕ್ಕಿಂತ ಹೆಚ್ಚಾಗಿ ಮಾಡಿರುವಂತ ನನ್ನ ಪರಲೋಕದ ತಂದೆ ನಮ್ಗಿದ್ದಾರೆ. ಅವರನ್ನೇ ನಾವು ಆದುಕೊಳ್ಬೇಕು, ಅವರ ಹೇಳಿದ ಹಾಗೆ ನಾವು ನಡೀಬೇಕು. ಅವರೇ ನಮ್ಗೆ ತಂದೆ. ಆತ್ಮಗಳಿಗೆ ತಂದೆ ಅಂತಾಗಿ ಕೂಡ ವಚನ ಹೇಳ್ತಾರೆ. ಶಾರೀರಿಕ ತಂದೆ ಶಿಕ್ಷಿಸ್ತಾರೆ, ಆದ್ರೆ ಆತ್ಮಿಕ ತಂದೆ ಏನ್ ಮಾಡ್ತಾರೆ? ಆತ್ಮಿಕ ತಂದೆ ನಮಗೆ ಪರಲೋಕದ ದೇವರಾಗಿದ್ದಾನೆ. ಆತ್ಮಗಳಿಗೆ ತಂದೆ ಪರಲೋಕದ ದೇವರಾಗಿದ್ದಾನೆ. ಹಾಗಾಗಿ ನಾವು ಪರಲೋಕದ ದೇವರನ್ನು ಮಾತ್ರ ದೃಷ್ಟಿಸಬೇಕು. ಆತನೊಬ್ಬನೇ ನಮ್ಗೆ ತಂದೆ ಒಂದು ಪ್ಯೂರ್ ಆಗಿ ಅವರೇ ಲವ್ ತೋರ್ಸಕ್ಕೆ ಆಗೋದು. ಎಷ್ಟೋ ಜನ ಶಾರೀರಿಕ ತಂದೆಗಳು ಕೂಡ ಆ ಪ್ರೀತಿ ತೋರಿಸೋದ್ರಲ್ಲಿ ಫೇಲ್ ಆಗ್ಬಿಡ್ತಾರೆ. ಎಷ್ಟೋ ಮಕ್ಕಳನ್ನ ಕೋಪ ಪಡಿಸಬಾರದು ಎಂಬುದಾಗಿ ವಚನ ಹೇಳ್ತದೆ. ಹೇಗೆ ನಡ್ಕೊಳ್ಬೇಕು ತಂದೆಗಳು ಎಂಬುದಾಗಿ ಕೂಡ ವಚನ ಹೇಳ್ತದೆ. ಎಷ್ಟೋ ಜನರು ಮನಸ್ಸಿಗೆ ನೋಯಿಸ್ಬಿಡ್ತಾರೆ ತಂದೆ ತಾಯಿಗಳು. ಆದ್ರೆ ನಿಮ್ಮ ತಂದೆ ಪರಲೋಕದ ತಂದೆ ಏನ್ ಮಾಡ್ತಾರೆ? ನಮ್ಮನ್ನ ಸದಾ ಕಾಲ ಪ್ರೀತಿಸಿ ಎಷ್ಟೇ ತಪ್ಪು ಮಾಡಿದ್ರು ಅಪ್ಪಿಕೊಂಡು ಕ್ಷಮಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಂತ ದೇವರನ್ನ ನಾವು ಆಶ್ರಯಿಸಬೇಕು, ಅಂತ ದೇವರನ್ನ ನಾವು ನಂಬಿಕೊಳ್ಳಬೇಕು. ಆತನು ನಿಮ್ಮಿಂದ ಏನನ್ನು ಅಪೇಕ್ಷಿಸುವುದಿಲ್ಲ, ಸ್ವಲ್ಪ ಮಾತ್ರ ಅಪೇಕ್ಷಿಸುತ್ತಾನೆ. ಭಕ್ತಿಯನ್ನೇ ನಡಿಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಅಷ್ಟನ್ನು ಮಾತ್ರ ನಾವು ಮಾಡಿದ್ರೆ ಸಾಕು, ಆತನಿಗೆ ಮಕ್ಕಳಾಗಿ ನಾವು ಜೀವನ ಮಾಡೋಕೆ ನಾವು ಯಶಸ್ವಿ ಆಗ್ಬಿಡ್ತೇವೆ. ಮಕ್ಕಳು ಎಂಬುದಾಗಿ ಆತನ ಕುರಿಯಾದ್ರೆ ಕುರಿ ಮರೆಯಾಗಿರುವಂತ ನಾವುಗಳು ಏನ್ ಮಾಡ್ಬೇಕೆಂಬುದಾಗಿ ನಾವು ಯೋಚನೆ ಮಾಡಬೇಕು. ಇವತ್ತು ಎಷ್ಟೋ ಜನರು ನೋಡ್ರಿ, ತಂದೆಗೆ ಏನ್ ಇಷ್ಟ ಎಂಬುದಾಗಿ ನಾವು ಯೋಚನೆ ಮಾಡೋದಿಲ್ಲ. ಎಷ್ಟೋ ಸಲ ನಾವು ಸಮಸ್ಯೆಗಳ ಬಗ್ಗೆನೇ ನಾವು ಮಾತಾಡ್ತಾ ಹೋಗ್ತೇವೆ, ಆದ್ರೆ ತಂದೆಗೆ ಇಷ್ಟವಾಗಿರೋದನ್ನ ಮಾಡಬೇಕನ್ನೋದು ಮನಸ್ಸಿಗೆ ನಮ್ಗೆ ಬರೋದೇ ಇಲ್ಲ. ಎಷ್ಟೋ ಜನರು ಇದರಲ್ಲಿ ಫೇಲ್ ಆಗ್ಬಿಡ್ತೇವೆ. ಅದಕ್ಕೋಸ್ಕರ ದೇವರಿಗೆ ಇಷ್ಟವಾಗಿರುವುದೇನು ಎಂಬುದಾಗಿ ಇವತ್ತು ನೋಡಿದ್ವಿ. ಅದರ ಪ್ರಕಾರ ನಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕು. ನನ್ನ ತಂದೆಗೆ ಯಾವ ತರ ಇಷ್ಟವಾಗಬೇಕು, ಇಷ್ಟವಾಗಿ ನನ್ಗೆ ನನ್ನ ತಂದೆ ನನ್ನ ಪ್ರೀತಿಯ ಮಗನು ಎಂಬುದಾಗಿ ನಮ್ಮ ಬಗ್ಗೆ ಹೇಳ್ಬೇಕು. ಪ್ರೀತಿಯ ಮಗನು ಎಂಬುದಾಗಿ ನಾವು ನಮ್ಮ ಬಗ್ಗೆ ಹೇಳಿದಾಗ ಎಷ್ಟೋ ಆಶೀರ್ವಾದವಾಗಿರ್ತೇವೆ. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಆಶೀರ್ವಾದಕರವಾಗಿ ನಾವು ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಪರಲೋಕದ ತಂದೆ ಮಾತ್ರ ನಮಗೆ ಒಳ್ಳೆ ದಾರಿಯನ್ನ ತೋರಿಸೋದು, ಒಳ್ಳೆ ಪ್ರೀತಿಯನ್ನ ತೋರಿಸೋದು, ನಿಷ್ಕಲ್ಮಶವಾಗಿರುವಂತಹ ಪ್ರೀತಿ ಅದರದು. ನಮ್ಮ ಪಾಪ ನಿವಾರಣೆಗೋಸ್ಕರ ಪ್ರಾರ್ಥಕ್ಕೋಸ್ಕರ ತನ್ನ ಪರಲೋಕದಲ್ಲಿ ಮುದ್ದಾದ ಮಗನನ್ನೇ ಕೊಟ್ಟಿದ್ದಾರೆ ನಮಗೋಸ್ಕರ. ಅಂತ ಪ್ರೀತಿಯನ್ನ ಯಾವತ್ತಿಗೂ ನಾವು ದೂರ ಸರಿಬಾರ್ದು. ಅಂತ ಪ್ರೀತಿಯಲ್ಲಿ ನಾವು ಲೀನವಾಗಬೇಕು. ಅಂತ ದೇವರನ್ನ ಯಾವತ್ತಿಗೂ ಕೈ ಬಿಡಬಾರ್ದು. ನಮ್ಮ ಜೀವನ ಪೂರ್ತಿಯನ್ನು ಇಟ್ಕೊಂಡು ಆತನನ್ನೇ ಹಿಂಬಾಲಿಸಬೇಕೆಂಬುದಾಗಿ ನಾವು ವಚನದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಲಾಸ್ಟ್ ಆಗಿ ಕೊನೆಯದಾಗಿ ಒಂದು ಸ್ಟೋರಿಯನ್ನು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಒಬ್ಬ ತಂದೆ ಮಗ ಇರ್ತಾರೆ. ಆ ಮಗನಿಗೆ ತಾಯಿ ಇರೋದಿಲ್ಲ.
ಬೇಕು ಡ್ಯಾಡಿ, ನಂಗೆ ಆ ಕಾರ್ ಬೇಕು ಎಂಬುದಾಗಿ ಹೇಳ್ತಾನೆ. ಮಗ ಡ್ಯಾಡಿ ನಂಗೆ ಆ ಕಾರ್ ಬೇಕು, ಕೊಡಿಸು ಕೊಡಿಸು ಕೊಡಿಸು. ಇನ್ನು ನೆಕ್ಸ್ಟ್ 1 ವೀಕಲ್ಲಿ ನನ್ನ ಬರ್ತಡೇ ಬರ್ತಿದೆಯಲ್ಲ, ಆ ಕಾರ್ ನನಗೆ ಗಿಫ್ಟ್ ಮಾಡ್ಬಿಡು. ಎಷ್ಟು ಚೆನ್ನಾಗಿರ್ತದೆ ಆ ಕಾರ್, ಎಷ್ಟು ಚೆನ್ನಾಗಿದೆ, ಎಷ್ಟು ಸೂಪರ್ ಇದೆ ಡ್ಯಾಡಿ, ಅದನ್ನ ನನಗೆ ಕೊಡು ಎಂಬುದಾಗಿ ತಂದೆಯನ್ನ ಕೇಳ್ತಾರೆ. ತಂದೆಯನ್ನ ಕೇಳಿದ ನಂತರ ಅಪೇಕ್ಷಿಸ್ತಿದ್ದಾರೆ, ಅದನ್ನ ನಿರೀಕ್ಷಿಸ್ತಿದ್ದಾನೆ ಮಗ. ಆಯ್ತು, 1 ದಿನ ಆಯ್ತು, 2 ದಿನ ಆಯ್ತು, ಕೊನೆಗೆ ಅವನು ಬರ್ತಡೇ ಬಂದೇ ಬಿಡ್ತು. ತಂದೆ ಆ ಕಾರನ್ನ ಕೊಡ್ತಾರೆ ಎಂಬುದಾಗಿ ನಿರೀಕ್ಷಿಸ್ತಿದ್ದಾನೆ. ನನ್ನ ತಂದೆ ಇವತ್ತು ಕಾರ್ ಕೊಡ್ತಾನೆ 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 ಎಂಬುದಾಗಿ. ಇನ್ನೇನು ಒಳ್ಳೆ ಬಟ್ಟೆ ಹಾಕೊಂಡು ಬಂದು ರೆಡಿ ನಮ್ದು ಗಿಫ್ಟ್ ಇಲ್ಲಿ ಕೊಡು ಅಂತ ಅಂದಾಗ ತಂದೆ ಗಿಫ್ಟ್ ಅನ್ನ ಒಂದು ಒಳ್ಳೆ ಬಾಕ್ಸ್ ಅನ್ನ ತಗೊಂಡ್ಬಂದು ಕೊಡ್ತಾರೆ. ಆ ಬಾಕ್ಸ್ ಅನ್ನ ನೋಡಿದ ತಕ್ಷಣ ಇವ್ನು ಸಡನ್ ಅಂತ ಹೇಳ್ಬಿಡ್ತು, ಕೋಪ. ಏನ್ ರೆಡಿ, ನಾನು ಕೇಳಿದ್ದು ಏನು, ನೀನ್ ಕೊಡ್ತಿರೋದೇನು, ಅದನ್ನ ಓಪನ್ ಮಾಡ್ದೇನೆ ಹೇಳ್ತಿದ್ದಾನೆ. ರೆಡಿ ನಾನು ಕೇಳಿದ್ದೇನು, ಕಾರು ಕೇಳಿದ್ದು, ನಾನು ಇಷ್ಟು ಸಣ್ಣ ಬಾಕ್ಸ್ ಇದ್ದಾನೆ ಅದನ್ನ ಸರಿ ಮಾಡ್ತಿದೀಯಲ್ಲ ನೀನು ಅಂತೇಳಿ ತುಂಬಾ ಕೋಪಗೊಂಡು ಅದನ್ನ ಕಿತ್ತಿ ನೋಡಿದ್ರೆ ಅದರಲ್ಲಿ ಬೈಬಲ್ ಇರ್ತದೆ. ಬೈಬಲ್ ಅನ್ನ ಇಂಥ ಬೈಬಲ್ ಅನ್ನ ಕೊಡ್ತಿದೀಯ ನನಗೆ, ನಾನು ಹೇಳಿದ್ದು ಕಾರು, ಅಂತ ಕಾರನ್ನ ಕೊಡದೆ ಇನ್ನೊಂದು ಪುಸ್ತಕ ಕೊಡ್ತಿದೀಯಲ್ಲ ಅನ್ನೋದಾಗಿ ಎಸ್ಬಿಟ್ಟು ಹೋಗ್ತಾನೆ. ತುಂಬಾ ಕೋಪದಿಂದ ತನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಕೂಡ ಮನೆ ಬಿಟ್ಟು ಹೋಗ್ಬಿಟ್ಟ. ಮನೆ ಬಿಟ್ಟು ಹೋದಾಗ ಆ ತಂದೆ ಪರಿಸ್ಥಿತಿ ಏನಾಗಿರ್ಬೇಕು? ತಂದೆ ಪರಿಸ್ಥಿತಿ, ತಂದೆ ಅಳ್ತಾನೆ ಕೊರಗ್ತಾನೆ, ಮಗ ಬರ್ತಾನೆ ಎಂಬುದಾಗಿ ಎದುರು ನೋಡಿ ಒಂದಿನ ಸತ್ತೇ ಹೋಗ್ಬಿಟ್ರು. ಶುಗರಿಂದ ಸತ್ತೇ ಹೋಗ್ಬಿಟ್ರು ಒಂದಿನ. ಈ ಸುದ್ದಿಯನ್ನ ಕೇಳಿರುವಂತ ಮಗ ತಂದೆಯನ್ನ ನೋಡಕ್ಕಂತ ಬರ್ತಾರೆ. ನೋಡಕ್ಕಂತ ಬಂದಾಗ ಬಾಗಿಲು ತೆಗೆದಾಗೆ ಅವನಿಗೆ ಫಸ್ಟ್ ಕಾಣಿಸೋದೆ ಆ ಬೈಬಲ್. ಅವನು ಎಲ್ಲಿ ಬಿಸಾಕಿ ಹೋಗಿದಾನೋ ಅದೇ ಫಸ್ಟ್ ಆಗಿ ಅವನ ಕಣ್ಣಿಗೆ ಬೀಳ್ತದೆ. ತೆಗೆದುಕೊಂಡು ನೋಡಿದ್ರೆ ಕಾರ್ ಕೀಸ್ ಇರ್ತದೆ ಒಳಗಡೆ. ಕಾರ್ ಕೀಸ್, ಕಾರ್ನ ಬೀಗದ ಕೈ ಅದರಲ್ಲಿ ಇರ್ತದೆ ಬೈಬಲ್ ಅಲ್ಲಿ. ಅವಾಗ ನನ್ನ ಮನಸ್ಸನ್ನ ನಂಬ್ಕೊಳ್ತಾನೆ, ಅಯ್ಯೋ ನಾನು ಮಾಡಿರೋದೇನು, 1-2 ಪೇಜ್ ತೆಗೆದಿದ್ರೆ ನಾನು ಬಯಸಿದ್ದು ನನಗೆ ಬರ್ತಾ ಇತ್ತು, ನನ್ನ ತಂದೆ ಈ ತರ ಸಾಯ್ತಾ ಇರಲಿಲ್ಲ ಎಂಬುದಾಗಿ ಮನಸ್ಸಿಗೆ ಎಷ್ಟೋ ನಂಬ್ಕೊಳ್ತಾನೆ, ಎಷ್ಟೋ ಅಳ್ತಾನೆ. ಏನ್ ಬಂತು ಅಳ್ತಾರೆ, ಎಷ್ಟೋ ರೋದನೆ ಮಾಡಿದ್ರೆ ಏನ್ ಬಂತು? ಕೊನೆಗೆ ತಂದೆ ಸತ್ರು. ಅದರಲ್ಲಿ ಕೀ ಇದೆ, ಲೆಟರ್ ಬರೀತಾನೆ, ಮೊನ್ನೆ ನೀನ್ ಕೇಳಿರುವಂತ ಕಾರ್ ಕೀಸ್ ಇದ್ರಲ್ಲಿದೆ, ಹೋಗಿ ಶೋರೂಮ್ಗೆ ಹೋಗಿ ಕಾರನ್ನ ತಂದ್ಕೋ ಅನ್ನೋದಾಗಿ ಬರ್ದಿರ್ತಾನೆ. ಅದನ್ನ ಬರೆದು ಅದನ್ನ ಓದಿ ಎಷ್ಟು ಮನಮುರಿದವನಾಗಿ ಅಳ್ತಾನೆ. ಅತ್ತು ತಂದೆಯಾದ ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ನಾನು. ನನ್ನ ತಂದೆ ನಾನವತ್ತು 1-2 ಪೇಜ್ ತೆಗೆದು ಓದಿ ನೆಕ್ಸ್ಟ್ ಪೇಜ್ ತೆಗೆದಿದ್ರೆ ನನಗೆ ಸಿಗ್ತಾ ಇತ್ತು, ನನಗೆ ಕಾರು ಸಿಗ್ತಾ ಇತ್ತು, ನನ್ನ ತಂದೆ ಕೂಡ ಉಳಿತಾ ಇದ್ರಲ್ಲ ಅನ್ನೋದಾಗಿ ರೋದನೆಯನ್ನ ಪಡ್ತಾನೆ. ಬೇರೆ ಪದ ಇಲ್ಲ ಅವನು ಮಾಡಿರೋದು ಅಂತದ್ದು. ಒಂದು ಸಲ ಅವನು ತೆಗೆದು ನೋಡಿದ್ರೆ ಅವನ ಲೈಫೇ ಅವನ ಚೆನ್ನಾಗಿರ್ತಾ ಇತ್ತು. ತಂದೆ ಅವರಲ್ಲಿ ಇರ್ತಾ ಇದ್ರು. ತಂದೆಯನ್ನು ಕೂಡ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ತೋರಿಸ್ಬೋದಾಗಿತ್ತು, ಕಾರಲ್ಲಿ ಕೂಡ್ಸ್ಕೊಂಡು ಎಲ್ಲಾನು. ಆದ್ರೆ ಅವನು ಮಾಡಿರೋದೇನು? ಈ ತರ ದೇವರು ನಮ್ಮ ಜೀವನದಲ್ಲಿ ಆಶೀರ್ವಾದಗಳನ್ನ ಇಟ್ಟಿರ್ತಾನೆ. ಆದ್ರೆ ಅದನ್ನ ಅಪೇಕ್ಷಿಸಿ ನಾವು ಬಂದಿಲ್ಲ ಎಂಬುದಾಗಿ ದೇವರಿಂದ ದೂರ ಹೋಗ್ಬಿಡ್ತೇವೆ ನಾವು ಎಷ್ಟೋ ಸರಿ ಇದೇ ರೀತಿಯಲ್ಲಿ ಈ ಸ್ಟೋರಿ ಹಾಗೆ ನಾವು ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇದ್ದೇವೆ ಪ್ರಿಯ. ನಮ್ಮ ಜೀವನದಲ್ಲಿ ದೇವರು ನಮ್ಮ ಜೀವನದಲ್ಲಿ ಇಟ್ಟಿರುವಂತ ಆಶೀರ್ವಾದಗಳನ್ನ ನಾವು ಕಣ್ಣು ಕಾಣೋದಿಲ್ಲ, ಹೃದಯ ಕೂಡ ಗೋಚರಿಸೋದಿಲ್ಲ. ಅಂತ ಬ್ಲೆಸ್ಸಿಂಗ್ ದೇವರು ನಮ್ಮ ಮುಂದೆ ಇಟ್ಟಿರ್ತಾನೆ. ಅದನ್ನ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಎಷ್ಟೋ ತಡ ಆಗ್ತದೆ ಅಂತಾಗಿ ದೇವರನ್ನೇ ಬಿಟ್ಬಿಡ್ತೇವೆ. ನನಗೆ ದೇವರು ಈ ತರ ಮಾಡ್ಬೇಕೆಂಬುದಾಗಿ ನಾವು ಬಯಸಿದ್ದೆ ಮಾಡ್ಲಿಲ್ಲ, ದೇವರನ್ನ ಬಿಟ್ಬಿಟ್ಟೆ ನಾವು. ಎಂತ ದೇವರು ಇಂತ ದೇವರು ಇವರು ಅನ್ನೋದಾಗಿ ಬೇಡ ಪ್ರಿಯ. ನನ್ನ ದೇವರು ಒಳ್ಳೆ ಆಲೋಚನೆಗಳನ್ನ ಒಳ್ಳೆದನ್ನೇ ನಮ್ಗೆ ಕೊಡ್ತಾನೆ, ಒಳ್ಳೆದನ್ನೇ ಬಯಸ್ತಾನೆ ನಮ್ಮ ಜೀವನದಲ್ಲಿ. ಹಾಗಾಗಿ ನಾವು ಒಳ್ಳೆ ಮಕ್ಕಳಾಗಿ ನಾವು ಜೀವನ ಮಾಡಬೇಕು. ಹಲ್ಲೆಲೂಯಾ. ಒಳ್ಳೆ ಮಕ್ಕಳಾಗಿ ಜೀವನ ಮಾಡಬೇಕು. ಆತನ ಒಬ್ಬನೇ ನಮಗೆ ದೇವರಾಗಿದ್ದಾನೆ. ಆತನ ಹೊರತು ಆತನ ಪ್ರೀತಿ ಹೊರತು ನಮಗೆ ಲೋಕದ ಪ್ರೀತಿ ಏನೋ ಬೇಡ. ಇವತ್ತು ನೀವು ತಂದೆ ತಾಯಿಗಳನ್ನ ಕಳೆದುಕೊಂಡಿದ್ದೀರ ಎಂಬುದಾಗಿ ದುಃಖ ಪಡೋದು ಬೇಡ. ದುಃಖ ಆಗ್ತದೆ, ಆದ್ರೆ ಬೇಡ. ಅದಕ್ಕಿಂತ ಮೀರಿ ನನ್ನ ದೇವರಿದ್ದಾರೆ, ಪರಲೋಕದ ತಂದೆಯಾದ ದೇವರು ನಮಗಿದ್ದಾರೆ. ಆತನಿಗಿಂತ ನಮ್ಗೆ ಎಷ್ಟೋ ಪ್ರೀತಿಯನ್ನು ತೋರಿಸಿದ್ದಾರೆ, ಬೇಕಾಗಿರೋದನ್ನ ಕೊಟ್ಟಿದ್ದಾರೆ. ಆತನ ಬಳಿಯಲ್ಲಿ ಕೇಳಬೇಕು. ಆ ಪ್ರೀತಿ ಅನ್ನೋದು ಶಾಶ್ವತವಾಗಿರ್ತದೆ. ಆ ಪ್ರೀತಿ ನಿಷ್ಕಲ್ಮಶವಾಗಿರ್ತದೆ, ನಿರ್ಮಲವಾಗಿರ್ತದೆ. ಆ ಪ್ರೀತಿಯನ್ನೇ ನಮ್ಮ ಜೀವನದಲ್ಲಿ ಸಾಕು. ಹಲ್ಲೆಲೂಯಾ. ಈ ಚಿಕ್ಕ ವಾಕ್ಯವನ್ನು
ದೇವರು ತಾನೇ ಆಶೀರ್ವದಿಸಲಿ. ನಾವೆಲ್ಲರೂ ಮುಂಕಲಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ಹಲ್ಲೆಲೂಯಾ. ಎಲ್ಲರೂ ಕೂಡ ನಾವು ಭಾರವುಳ್ಳವರಾಗಿ ತಂದೆಯ ಕ್ಯಾರೆಕ್ಟರನ್ನ ನೋಡಿದ ಹಾಗೆ ನಮ್ಮ ಜೀವನದಲ್ಲಿ ನಾವು ಮಕ್ಕಳಾಗಿ ತಂದೆಯ ಪ್ರೀತಿಯನ್ನ ಅರಿತುಕೊಳ್ಳುವಂತ ಎಷ್ಟೋ ಸಂದರ್ಭಗಳು ನಮ್ಮ ಜೀವನದಲ್ಲಿ ಇದೆ ಪ್ರಿಯರೇ. ಇವತ್ತು ನಿಮ್ಮ ಹೃದಯದಲ್ಲಿ ದುಃಖ ಇರಬಹುದು. ಆ ದುಃಖವೆಲ್ಲವನ್ನ ತಂದೆ ಇಲ್ಲ ಎಂಬುದಾಗಿ ದುಃಖ ನಿಮ್ಮ ಹೃದಯದಲ್ಲಿ